शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः श्रीमत्शङ्करभगवत्पूज्यपादसद्गुरुभ्यो नमः। वन्दे यं सच्चिदानन्दं यतिवर्यं महामतिवेदवेदान्तसाहित्यं सद्गुरुं प्रणतोऽस्म्यहम्। तदाहं सम्प्रदायज्ञं दैन्यमीन्द्रं प्रदाश्रयं सद्गुरुं सच्चिदानन्दं सदाचार्यं नमामि। श्री सच्चिदानन्देन सरस्वती महासद्गुरुभ्यो नमः। हरिः भगवो ब्रह्म। ಮಂತಾಗಿತ್ತಲ್ವಾ ಭಾಷ್ಯ ಆಗಬೇಕು 651 ಭಾಷ್ಯ ಭಾಗ ತೌ ಏವಂ ತಪಸ್ವಿನೌ ಶುದ್ಧ ಕಲ್ಮಷೌ ಯೋಗ್ಯೌ ಉಪಲಕ್ಷ್ಯ ಪ್ರಜಾಪತಿ ಉವಾಚ ಅವರಿಬ್ಬರು ಯಾರಿಬ್ಬರು ಇಂದ್ರ ವಿರೋಚನರಿಬ್ಬರು ಒಳ್ಳೆ 32 ವರ್ಷ ಕಾಲ ಬ್ರಹ್ಮಚರ್ಯ ಮಾಡಿದ್ದರಿಂದ ಒಳ್ಳೆ ತಪಸ್ವಿಗಳಾಗಿದ್ದಾರೆ, ಶುದ್ಧಾಂತಃಕರಣವರಾಗಿದ್ದಾರೆ. ಶುದ್ಧ ಕಲ್ಮಷ ಶುದ್ಧಂ ಕಲ್ಮಷಂ ಯೋ ತೌ ಶುದ್ಧ ಕಲ್ಮಷ. ಕಲ್ಮಷ ಅಂದರೆ ಅಂತಃಕರಣದ ದೋಷ, ಎರಡು ಅಂತಃಕರಣ ದೋಷವನ್ನೆಲ್ಲ ಪರಿಹಾರ ಮಾಡಿಕೊಂಡಿದ್ದಾರೆ, ಇವರು ಉಪದೇಶಕ್ಕೆ ಯೋಗ್ಯರಾಗಿದ್ದಾರೆ ಅಂಥೇಳಿ ಕಂಡುಕೊಂಡು. ಅಂದರೆ ಪ್ರಜಾಪತಿಗೂ ಮಿಸ್ಕನ್ಸೆಪ್ಷನ್ ಆಯ್ತಲ್ಲ, ಹಾಗಾದರೆ ಪೂರ್ತಿ ಶುದ್ಧ ಕಲ್ಮಷ ಆಗೇ ಇಲ್ವಲ್ಲ. ಪ್ರಜಾಪತಿ ಶುದ್ಧ ಕಲ್ಮಷನು ಅಂತ ಅಂದ್ಕೊಂಡು ಮಾಡ್ದ ಅಂದರೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಪ್ರಜಾಪತಿಗೂ ಸರ್ವಜ್ಞನಲ್ಲ ಅಂತ ಆಯಿತು. ಶುದ್ಧ ಕಲ್ಮಷರು ಅಂತ ಅಂದ್ಕೊಂಡು ಉಪದೇಶ ಮಾಡ್ದ, ಶುದ್ಧ ಕಲ್ಮಷರು ಆಗೇ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತೇ ಆಗಲಿಲ್ಲ. ಏನು 30 ವರ್ಷ ಮಾಡಿದ್ದಕ್ಕೆ ಆಗಿರಬೇಕು ಅಂತ ಊಹೆ ಮಾಡಿ ಅವರಿಬ್ಬರನ್ನು ಕುರಿತು ಪ್ರಜಾಪತಿ ಉಪದೇಶ ಮಾಡ್ತಿದ್ದಾನೆ. ಏನಂತ ಉಪದೇಶ ಮಾಡ್ತಿದ್ದಾನೆ? ಯಾವ ಆತ್ಮನ ಕಂಡ್ಕೊಳಕ್ ಬಂದಿದ್ದೀರೋ ಆ ಆತ್ಮನು ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಕೇಳಿದ್ರೆ, ಏಷೋ ಅಕ್ಷಿಣಿ ಪುರುಷ ನಿವೃತ್ತ ಚಕ್ಷುರ್ಭಿಃ ಮೃಜಿತ ಕಷಾಯೈಃ ದೃಶ್ಯತೆ ಯೋಗಿಭಿಃ ದ್ರಷ್ಟಾ ಏಷ ಆತ್ಮ ಅಪಹತ ಪಾಪ್ಮಾದಿ ಗುಣೋಯಂ ಅವೋಚಂ ಪುರಾ ಅಹಂ ಯದ್ವಿಜ್ಞಾನ ಸರ್ವಲೋಕ ಕಾಮಾವಾಪ್ತಿ. ನಾನು ಹಿಂದೆ ಡಂಗೂರ ಸಾಸಿದ್ನಲ್ಲಪ್ಪ, ಪಾಂಪ್ಲೆಟ್ ಹಂಚಿದ್ನಲ್ಲ, ಏನು ಅಂತ, ಯಾವ ಆತ್ಮನ್ನು ಕಂಡ್ಕೊಂಡ್ರೆ ಎಲ್ಲ ಲೋಕವು ನಿಮ್ಮದೇ ಆಗತ್ತೆ, ಎಲ್ಲ ಕಾಮವನ್ನು ಪಡ್ಕೊಳ್ತೀರಾ ಅಂತ ಅಂದಿದ್ನಲ್ಲ, ಅವನು ಯಾವ ಆತ್ಮನಪ್ಪ ಅಂತ ಕೇಳಿದ್ರೆ ಅವನು ಇವನೇನು ಏಷ ಅಕ್ಷುಣಿ. ಅಕ್ಷುಣಿ ಅಂತಂದ್ರೆ ಕಣ್ಣನ್ನು ಅಧಿಕರಣವಾಗಿಟ್ಕೊಂಡು ತೋರ್ಬರು. ಅಲ್ಲಿ ಕಣ್ಣಿನಲ್ಲಿ ಅಂದರೆ ಕಣ್ಣಿಗೆ ವಿಷಯವಾಗಿ ಅರ್ಥ ಅಲ್ಲ, ಕಣ್ಣಿನಲ್ಲಿ ತೋರ್ಬರುತ್ತಾನು ಅಂದರೆ ಯಾರು ಇಂದ್ರಿಯಗಳನ್ನು ಒಳಮುಖವಾಗಿ ಮಾಡ್ಕೊಂಡಿದ್ದಾರೋ. ನಿವೃತ್ತ ಚಕ್ಷುರ್ಭಿ ನಿವೃತ್ತಾನಿ ಚಕ್ಷುಂಷಿ ಯೈಷ್ಟೇ ನಿವೃತ್ತ ಚಕ್ಷುಷಃ ತೈಃ. ಚಕ್ಷುಶಬ್ದ ಅಥವಾ ಉಪಲಕ್ಷಣಾರ್ಥತ್ವೇನ ಗೃಹೀತಃ. ಚಕ್ಷುಶಬ್ದೇನ ಸರ್ವಾಣ್ಯಪಿ ಇಂದ್ರಿಯಾಣಿ ಗ್ರಾಹ್ಯಾನಿ. ನಿವೃತ್ತಾನಿ ಚಕ್ಷುಂಷಿ ನಿವೃತ್ತಾನಿ ಇಂದ್ರಿಯಾಣಿ ಕೇಭ್ಯಃ ವಿಷಯೇಭ್ಯ ಯೇಷಾಂ ಇಂದ್ರಿಯಾಣಿ ನಿವೃತ್ತಾನಿ ತೇ ನಿವೃತ್ತ ಚಕ್ಷುಷಃ. ಇಂದ್ರಿಯನ್ನೆಲ್ಲ ಒಳಮುಖವಾಗಿ ಮಾಡಿಕೊಂಡವರು. ಇನ್ನೊಂದು ವಿಶೇಷಣ ಮೃಜಿತ ಕಷಾಯೈ. ಮೃಜಿತಾ ಕಷಾಯ ಯೈಸ್ತೆ. ಕಷಾಯ ಅಂತಃಕರಣ ದೋಷಗಳು ಪೂರ್ತಿ ಪುಡಿಪುಡಿಯಾಗಿ ಹೋಗಿದೆ, ನಾಶವಾಗಿ ಹೋಗಿದೆ. ಇಂದ್ರಿಯಗಳನ್ನ ಅಂತರ್ಮುಖ ಮಾಡ್ಕೊಂಡಿದ್ದಾರೆ. ಅಂತಃಕರಣ ಕಷಾಯಗಳನ್ನೆಲ್ಲ ಕಷಾಯ ಅಂದರೆ ದೋಷಗಳು. ಇದು ಲಯ ವಿಕ್ಷೇಪ ಕಷಾಯ, ಇದು ರಸಾಸ್ವಾದ 4 ಆಯ್ತಲ್ಲ, ಆ ಥರ 4 ತರಹ ದೋಷಗಳನ್ನು ಅಳಿಸಿಕೊಂಡವರು, ತೊಳೆದುಕೊಂಡವರು ಅಂಥ ಯೋಗಿಗಳಿಂದ ಕಂಡು ಬರ್ತಾನೆ ಎಂದರು. ಹೇಗೆ ಕಂಡು ಬರ್ತಾನೆ? ದ್ರಷ್ಟವಾಗಿ ಕಂಡು ಬರ್ತಾನೆ ಎಂದರು. ದ್ರಷ್ಟಾದ ಅಸ್ಪೃಶ್ ಪ್ರತ್ಯಯ ಅರಿಯುವನು ಅರ್ಥ ಅಲ್ಲ, ದೃಷ್ಟ ದೃಶ್ಯತೆ ಅಂತ. ದೃಷ್ಟಿಗೂ ದ್ರಷ್ಟವಾಗಿ ತೋರ್ಬರ್ತಾನೆ ಅಂತ ಅರ್ಥ. ದ್ರಷ್ಟವಾಗಿ ಅಂದರೆ ದರ್ಶನ ಕ್ರಿಯಾ ಕರ್ತೃವಾಗಿ ತೋರ್ಬರ್ತಾನೆ ಅಂತ ಅರ್ಥ ಅಲ್ಲ. ದರ್ಶನ ಕ್ರಿಯಾ ಕರ್ತೃತ್ವ ಪರಮಾತ್ಮನಿಂದು, ಜೀವಂದು. ಇವನು ದೃಷ್ಟ ಅಂದರೆ ದೃಷ್ಟ ಶ್ರುತೇ ಶ್ರೋತ ಮತೇರ್ಮಂತ ವಿಜ್ಞಾತ ಏಷ ಆತ್ಮ ಅಂತ. ಎಲ್ಲ ಅನಿತ್ಯವಾಗಿರುವ ದರ್ಶನಾದಿ ಕ್ರಿಯಾವಂತವಾಗಿರುವ ಈ ಕರ್ಣಗಳನ್ನು ಬೆಳಗುತ್ತಿರುವ ಆತನು. ಹೀಗೆ ಯೋಗಿಗಳಿಂದ ಇವನು ದ್ರಷ್ಟರು ಎಂಬುದಾಗಿ ತೋರ್ಬರ್ತಾರೆ. ಯೋಗಿಗಳಿಂದ ದ್ರಷ್ಟ ಅಂತ ಸೇರಿಸ್ಕೋಬೇಕಾಗಿ. ಬರೀ ದ್ರಷ್ಟ ಅಂತ ಶಂಕರಾಚಾರ್ಯ ಬರೆದಿದ್ರು, ನಾವು ದ್ರಷ್ಟ ಅಂತ. ಯೋಗಿಗಳಿಗೆ ದೃಷ್ಟಿಗೂ ದ್ರಷ್ಟವಾಗಿ ದೃಶ್ಯತೆ ತೋರ್ಬರ್ತಾ ಇದ್ದಾನಲ್ಲ, ಇವನಿಗಪ್ಪ ಆ ಆತ್ಮನು
ಇವನನ್ನು ಕಂಡ್ಕೊಂಡ್ರೆ ಎಲ್ಲ ಲೋಕವೂ ಎಲ್ಲ ಕಾಮು ನಿಂದಾಗುತ್ತೆ. ಇವನು ಎಂಥವನು? ಅಪಹದ ಪಾಪತ್ವಾದಿ ಗುಣ. ಅಪಹದ ಪಾಪ ವಿಜರೋ ಮೃತ್ಯು ವಿಶೋಕೋ ವಿಜಗತ್ಸೋ ಅಪಿಪಾಸ ಸತ್ಯ ಕಾಮ ಸತ್ಯ ಸಂಕಲ್ಪ, ಈ ಗುಣವನ್ನು ಕೂಡ್ಕೊಂಡವನು. ಪುಣ್ಯ ಪಾಪಗಳ ಹೊರತ ಬಿಲ್ಲದೇವರೋದೇ ಮುಂತಾದ ಗುಣಗಳಿಂದ ಕೂಡ್ಕೊಂಡಂಥವನು. ಇವನನ್ನೇ ನಾನು ಹಿಂದೆ ಹೇಳಿದ್ದು, ಎಂ ಪುರ ಅಹಂ ಅವೋಚಂ, ಯಾವನನ್ನು ಕುರಿತು ನಾನು ಹಿಂದೆ ಹೇಳಿದನೋ ಏನು ಅಂತ. ಯಾವುದನ್ನು ಕಂಡುಕೊಳ್ಳೋದ್ರಿಂದ ಎಲ್ಲ ಲೋಕಗಳು ಎಲ್ಲ ಕಾಮಗಳು ಪಡೆದದ್ದಾಗತ್ತೋ ಪಡ್ಕೊಂಡ್ಬಿಡ್ತಾನೋ ಅಂತ ಆತ್ಮನ ಇವನು ಅಂತ ಹೇಳಿ ನಾನು ಹೇಳಿದ್ನಲ್ಲ, ಇವನು ಕಂಡುಕೊಳ್ಳಿ ತಿಳ್ಕೊಳ್ಳಿ ಅಂತಂದ. ದೃಷ್ಟಿ ಯಶೋಕ್ಷಿ ಪುರುಷೋ ದೃಶ್ಯತೆ, ಇಷ್ಟೇ ಮೂಲ. ಅದು ಭಾಷ್ಯಕಾರರು ನಿವೃತ್ತ ಚಕ್ಷುರ್ಭಿ ಮೃದಿತ ಕಷಾಯೈ ಯೋಗಿಭಿ ವಿಶೇಷಣ ಸೇರಿಸಿದ್ರು. ಇಷ್ಟು ವಿಶೇಷಣ ಸೇರಿಸಿದ್ರಿಂದ ಕಣ್ಣಿನಲ್ಲಿ ತೋರ್ಬರ್ತಾನೆ ಅನ್ನೋ ವಾಕ್ಯಕ್ಕೆ ಅರ್ಥ, ಗೊಂಬೆಯಾಗಿ ಒಬ್ಬರ ಪ್ರತಿರೂಪ ತೋರುತ್ತಲ್ಲ ಅದಲ್ಲ ಅಂತ ತಾನೇ ಗೊತ್ತಾಗತ್ತೆ. ಕಣ್ಣಿನಲ್ಲಿ ತೋರ್ಬರ್ತಾನೆ, ನನ್ನ ಕಣ್ಮುತ್ತ ಬಂದೆ, ನಿನ್ನ ಕಣ್ಣು ಗುಡ್ಡೋಗಿ ನನ್ನ ಪ್ರತಿಬಿಂಬ ಬರ್ತಲ್ಲ ಅದಲ್ಲ ಅಂತ. ಯಾಕಂದ್ರೆ ಅದಕ್ಕೆ ನಾನು ನಿವೃತ್ತ ಚಕ್ಷು ಆಗ್ಬೇಕಾಗಿಲ್ಲ, ಯೋಗಿ ಆಗ್ಬೇಕಾಗಿಲ್ಲ, ಮೃದಿತ ಕಷಾಯನಾಗಬೇಕಾಗಿಲ್ಲ. ಮೃದಿತ ಕಷಾಯನು ಎಲ್ಲ ಅಂತಃಕರಣ ದೋಷವನ್ನು ಕಳ್ಕೊಂಡವನು, ಯೋಗಿಗಳಾದವನು, ಅಂತರ್ಮುಖವಾಗಿ ಇಟ್ಕೊಂಡವನು, ಅಂಥವನಿಗೆ ತೋರ್ಬರುವವನು ಅಂತಂದ್ರೆ ಕಣ್ಣಿನ ಗೊಂಬೆ, ಕಣ್ಣಿನಲ್ಲಿ ತೋರೋ ಛಾಯೆ ಅಥವಾ ನೀರು ಅದು ಅಲ್ಲ ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಭಾಷ್ಯಕಾರ ಹೇಳ್ತಾರೆ. ಅದಕ್ಕೆ ದೃಷ್ಟೇರ್ದಷ್ಟ ನಾ ಇನ್ನೊಂದು ಸೇರಿಸಿದೆ. ದ್ರಷ್ಟ ಅಂತಂದು ದೃಷ್ಟೇರ್ದಷ್ಟ, ಯಾವ ಕಾರಣಕ್ಕೂ ಛಾಯಾತ್ಮನಲ್ಲ ಇವನು, ಬಾಹ್ಯಾತ್ಮನಲ್ಲ ಇವನು ಅಂತ ಗೊತ್ತಾಗಿದೆ. ಏತದಮೃತಂ ಭೂಮಾಖ್ಯಂ, ಇದು ಅಮೃತವಾಗಿದೆ. ಇದು ಭೂಮಾ ಎಂಬ ಹೆಸರಿನಿಂದ ಕೂಡಿದ್ದಾಗಿದೆ. ಭೂಮಾ ಇತಿ ಆಖ್ಯಾ ಯಸ್ಯ ತತ್, ಭೂಮಾ ಅಂತ ಹೆಸರು ಯಾವ ತತ್ವಕ್ಕೋ ಅದು ಭೂಮಾಖ್ಯಂ, ಅದು ಅಮೃತಂ, ನಾಶರಹಿತವಾಗಿರ್ತಕ್ಕಂಥ ಸ್ವರೂಪ, ದೇಶ ಕಾಲ ಅವಸ್ಥೆಗಳಿಂದ ಮಾರ್ಪಡದೇ ಇರತಕ್ಕಂಥ ಸ್ವರೂಪ ಅದು. ಅತೇವ ಅಭಯಂ, ಯಾವಾಗ ಮಾರ್ಪಡುವುದಿಲ್ವೋ, ಬಿಟ್ಟು ಹೋಗೋದಿಲ್ವೋ, ಮರೆಯಾಗೋದಿಲ್ವೋ ಅದರಿಂದ ಭಯರಹಿತ ಅಂತ. ಬಿಟ್ಟು ಹೋಗುವಂತಹ ವಸ್ತುವಿನ ಮೇಲೆ ಇರುವ ಕಲ್ಪನೆ ಇದೆಯಲ್ಲ, ಅಂದರೆ ಮಮತ್ವವನ್ನು ಇಟ್ಕೊಂಡ ಬಿಟ್ಟು ಹೋಗುವಂತಹ ವಸ್ತುವಿನ ಮೇಲೆ ಬಿಟ್ಟು ಹೋಗುತ್ತೆ ಅನ್ನುವಂಥ ಕಲ್ಪನೆ ಏನಿದೆ ಅದು ಭಯಕ್ಕಾರಕ. ನನ್ನ ಮಗ ಸತ್ತು ಹೋಗ್ಬಿಡ್ತಾನೆ, ನನ್ನ ಬಂಗಾರ ಹೋಗ್ಬಿಡುತ್ತೆ, ನನ್ನ ಆರೋಗ್ಯ ಹೋಗ್ಬಿಡುತ್ತೆ ಅಂತ ಮಮತ್ವ ಇಟ್ಕೊಂಡಿದ್ದಾನೆ. ಬಿಟ್ಟು ಹೋಗುತ್ತೆ ಏನೋ ಕಲ್ಪನೆ ಮಾಡ್ತಾ ಇದ್ದಾನೆ. ಆ ಕಲ್ಪನೆ ಸಿಕ್ಕಾಕೊಂಡ್ರೆ ಅವ್ನು ಭಯ ಆಗತ್ತೆ ಅವನಿಗೆ. ಆದ್ದರಿಂದ ಅಭಯ, ಇದು ಬಿಟ್ಟು ಹೋಗೋದಲ್ಲ, ಪರಿಚ್ಛಿನ್ನವಲ್ಲ ಅಂಥ ಸ್ವರೂಪ ಇದು. ಅತೇವ ಬ್ರಹ್ಮ ವೃದ್ಧತಮಮಿತಿ. ಭಾಷಿಕಾರು ಬೃಹಿ ವೃದ್ಧೌ ಧಾತು, ಧಾತು ಅರ್ಥ ತೋರಿಸ್ತಾ ಇದ್ದಾರೆ. ಪೂರ್ತಿ ಬೆಳೆದು ಬಿಟ್ಟಿದ್ದಾನೆ, ಎಲ್ಲ ದೇಶಕಾಲ ಅವಸ್ಥೆಯನ್ನು ತುಂಬ್ಕೊಂಡ್ಬಿಟ್ಟಿದ್ದಾನೆ, ಬೆಳೆಗೆ ಜಾಗನೇ ಇಲ್ಲ ಅವನಿಗೆ. ವೃದ್ಧತಮ, ವೃದ್ಧತರ ವೃದ್ಧತಮ, ಇದಕ್ಕಿಂತ ದೊಡ್ಡದು ಇನ್ನಿಲ್ಲ ಅಂತ. ಅದನ್ನು ಇವನು ಇದು ಬ್ರಹ್ಮವು, ಇದು ಅಪರಿಚ್ಛಿನ್ನವು, ಪೂರ್ತಿ ಬೆಳೆದಿರ್ತಕ್ಕಂಥದ್ದು ಅಂತ. ಇಷ್ಟು ವಿಶೇಷಣ ಕೊಟ್ಟ ಮೇಲೆ ಇನ್ನು ಕಣ್ಣಲ್ಲಿ ನೋಡಿದಂಥ ಗೊಂಬೆ ನಾನು ಅಂದ್ಕೊಳ್ತೀನಿ ಅಂದ್ರೆ ಎಂಥ ದಡ್ಡ ಅವನು. ಈ ವಿಶೇಷಣ ಆ ಕಣ್ಣಲ್ಲಿ ತೋರೋ ಗೊಂಬೆ ಹೊಂದತ್ತಾ? ಈ ಅಮೃತ, ಅಭಯ, ಬ್ರಹ್ಮ, ಅಪದ ಪಾಪತ್ವಾದಿ ಗುಣಗಳು ಹೊಂದತ್ತ ಅವನಿಗೆ? ಅಥಯೇತ ಪ್ರಜಾಪತಿನ ಉಕ್ತಂ ಅಕ್ಷಿಣಿ ಪುರುಷೋ ದೃಶ್ಯತೆ ಇತಿ ವಚ ಶ್ರುತ್ವಾ ಛಾಯಾರೂಪಂ ಪುರುಷಂ ಜಗೃಹತು. ಅವ್ರು ಅಕ್ಷಾಸ ತಗೊಂಡ್ಬಿಟ್ರು. ಕಣ್ಣಿನಲ್ಲಿ ಯಾವ ಪುರುಷನು ತೋರಿ ಬರುತ್ತಿದ್ದಾನೋ, ಕಂಡು ಬರುತ್ತಿದ್ದಾನೋ ಅಂತ. ಕಣ್ಣಿನಲ್ಲಿ ಯಾವ ಪುರುಷನು ಕಾಣುತ್ತಿದ್ದಾನೋ, ತೋರಿ ಬರ್ತಾ ಇದ್ದಾನೋ, ಗೊತ್ತಾಗ್ತಾ ಇದ್ದಾನೋ ಅನ್ನೋ ವಾಕ್ಯಕ್ಕೆ ಅಕ್ಷರಾರ್ಥ ಇಟ್ಕೊಂಡು ಅವರು ಈ ಛಾಯಾರೂಪನಾದ ಪುರುಷನ್ ತಗೊಂಡ್ಬಿಟ್ರು. ಇಬ್ರೂ ಛಾಯಾರೂಪನಾದ ಪುರುಷನ್ ತಿಳ್ಕೊಂಡ್ಬಿಟ್ಟು ವಿರೋಚನ ಒಂದು ತರ್ಕ ಮಾಡ್ದ. ಆ ಛಾಯೆಗೆ ಕಾರಣ ಈ ಶರೀರ, ಅದನ್ನ ಇದನ್ನೇ ಹೇಳ್ತಾ ಇದ್ದಾನೆ ಅಂತ. ಇಂದ ಮಾತ್ರ ತರ್ಕ ಮಾಡಿಲ್ಲ. ಛಾಯಾರೂಪ ಅಂದ್ರೆ ಛಾಯಾರೂಪ ಅಷ್ಟೇ ತಗೊಂಡ್ಬಿಟ್ಟ. ತರ್ಕ ಮಾಡಿ ಅದಕ್ಕೆ ಆ ಪ್ರತಿಬಿಂಬಕ್ಕೆ ಕಾರಣ ಬಿಂಬ, ಆದ್ರಿಂದ ಇದನ್ನ ಹೇಳ್ತಿದ್ದಾನೆ ಅಂತೇಳಿ ವಿರೋಚನ ಅರ್ಥ ಮಾಡ್ಕೊಂಡ. ದೇವೇಂದ್ರ ಹಾಗೆ ಅರ್ಥ ಮಾಡ್ಕೊಂಡಿಲ್ಲ. ಏನು ಅನ್ಕೊಂಡ? ಏನು ಅಪ್ಪ ಹೇಳ ಅಷ್ಟೇ ಅರ್ಥ ಮಾಡ್ಕೊಂಡ. ಯಾರು ಬುದ್ಧಿವಂತರು? ಇಂದ ಬುದ್ಧಿವಂತನೋ ವಿರೋಚನ ಬುದ್ಧಿವಂತನೋ? ಅಲ್ಲ ಕಣಯ್ಯ, ಅಲ್ಲಿ ಕಾಣೋದಕ್ಕೆ ಇದೆಲ್ಲ ಕಾರಣ, ಕನ್ನಡದ ಕಾಣೋದಕ್ಕೆ ದೇಹ ಬಿಂಬ ಅಲ್ಲ ಕಾರಣ. ತರ್ಕ ಮಾಡ್ಬೇಕಾಗಿಲ್ವಾ ಹೇಳಿದ್ದಕ್ಕೆ? ತರ್ಕ ಮಾಡೋದನ್ನು ಬುದ್ಧಿವಂತ ಅಲ್ವಾ? ಸುಮ್ಮನೆ ಮಕ್ಕಿಯಾಗಿ ಒಪ್ಪಳೋದನ್ನು ಬುದ್ಧಿವಂತ.
ಆದರೆ ಇಲ್ಲಿ ಇವನಿಗೆ ಎಷ್ಟು ಇದಿದೆ ಅಂದರೆ ದೇವೇಂದ್ರನಿಗೆ ಶ್ರದ್ಧೆ. ಅಪ್ಪ ಏನೋ ಒಂದು ವಿಶಿಷ್ಟ ಉದ್ದೇಶವನ್ನು ಇಟ್ಕೊಂಡು ಉಪದೇಶ ಮಾಡ್ತಾ ಇದ್ದಾನೆ. ಅದರಲ್ಲಿ ಏನೋ ಒಂದು ತತ್ವ ಇದೆ, ಅದ್ರಲ್ಲಿ ನಮ್ದನ್ನು ಏನು ಜೋಡಿಸಬಾರದು, ಆ್ಯಸ್ ಇಟ್ ಈಸ್ ತಗೋಬೇಕು ಅಂತ ದೇವೇಂದ್ರನದು. ಇವನು ಅವನು ಕಂಡು ಬರ್ತಾನಲ್ಲ ಅಂತ ಹೇಳಿದ ಮೇಲೆ ಇದು ಪ್ರತ್ಯಕ್ಷ. ಇದು ಕಣ್ಣಲ್ಲಿ ಪುರುಷ ಕಂಡು ಬರ್ತಾನೆ ಅಂತ ಹೇಳಿದೆ, ಅದು ಅತೀಂದ್ರಿಯ ವಿಷಯವಲ್ಲ, ಅಲೌಕಿಕ ವಿಷಯವಲ್ಲ. ಕಂಡು ಬರೋದ ಕಾರಣ ದೇಹ, ಅದು ದೇಹವನ್ನೇ ಹೇಳ್ತಿರ್ಬೇಕು ಅಂತ ತರ್ಕ ಮಾಡಿಬಿಟ್ಟ ವಿರೋಚನ. ಅವನು ತರ್ಕ ಗಿರ್ಕ ಮಾಡಕ್ಕೆ ಹೋಗಲಿಲ್ಲ, ಅವನನ್ನೇ ಛಾಯಾಪುರುಷನ್ನೇ ಇಟ್ಕೊಬಿಟ್ಟ. ಛಾಯಾಪುರುಷಕ್ಕೆ ಕಾಣುವ ಬಿಂಬ ಇಟ್ಕೊಂಡ, ಬಿಂಬಕ್ಕೆ ಹೋಗಲಿಲ್ಲ ದೇವೇಂದ್ರ, ಛಾಯಾಪುರುಷಕ್ಕೆ ಹೋದ. ಗೃಹೀತ್ವಾಚ ದೃಢೀಕರಣಾಯ ಪ್ರಜಾಪತಿ ಪೃಷ್ಟವಂತವು. ಗ್ರಹಣೆ ಮಾಡಿಬಿಟ್ಟು ಮತ್ತೆ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಲ್ಲ, ಗಟ್ಟಿ ಮಾಡ್ಕೋಬೇಕಲ್ಲ, ಅದನ್ನ ದೃಢ ಮಾಡ್ಕೋಬೇಕಲ್ಲ. ಅದನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೋಸ್ಕರ ಮತ್ತೆ ಪ್ರಜಾಪತಿಯನ್ನು ಕುರಿತು ಇಬ್ಬರು ಕೇಳ್ತಾ ಇದ್ದಾರೆ, ಅಪ್ಪ ಏನು ಅಥವಾ ಯೋಯಂ ಹೇ ಭಗವಃ ಅಪ್ಸು ಪರೀಕ್ಷಾಯತೆ ಪರಿ ಸಮಂತಾ ಜ್ಞಾಯತೆ ಯಶ್ಚಾಯಂ ಆದರ್ಶೇ ಆತ್ಮನಃ ಪ್ರತಿಬಿಂಬಾಕಾರಃ ಪ್ರತಿಖ್ಯಾಯತೆ. ಕಾಶಃ ಇಲ್ಲೋ ಪ್ರತಿಬಿಂಬ ಕಾಶಃ ಅಂತೀಯ. ಖಡ್ಗಾದೌ ಚ ಕಥಮ ಏಷಾಂ ಭಗವದ್ಭಿರುಕ್ತಃ. ಅದಕ್ಕೆ ಗಟ್ಟಿ ಮಾಡ್ಕೊಳ್ಳೋಕೆ ಇನ್ನೊಂದು ಕೇಳಿದ್ದಾರೆ ಪೂಜ್ಯರೇ, ಯಾವ ಈ ಆತ್ಮನು ನೀರಿನಲ್ಲಿ ತೋರ್ಬರ್ತಾನಲ್ಲ, ಸ್ಪಷ್ಟಾವಯವಾಗಿ ತೋರ್ತಾನೆ, ಸ್ಪಷ್ಟಾವಯವಾಗಿ ತೋರಲ್ಲ, ಆದರೂ ಪೂರ್ತಿ ಆ ಸಂಬಂಧ ತೋರ್ತದೆ, ಪಾದದಿಂದ ನೆತ್ತಿ ಹಲೆವರೆಗೂ ತೋರ್ತಾನಲ್ಲ. ಇವನಲ್ಲಿ ಯಾವನು ಕನ್ನಡಿಯಲ್ಲಿ ಕ್ಲಿಯರ್ ಆಗಿ ತೋರ್ಬರ್ತಲ್ಲ, ಆತ್ಮನ ಪ್ರತಿಬಿಂಬಾಕಾರ ಗೊತ್ತಾಗುತ್ತಲ್ಲ. ಹಾಗೆ ಶುಭ್ರವಾದ ಖಡ್ಗ, ಒಳ್ಳೆ ಸ್ಟೀಲ್ ಪಾತ್ರೆ, ಒಳ್ಳೆ ಕಾರಿನ ಇದರಲ್ಲಿ ಗ್ಲಾಸಲ್ಲಿ ತಗಡೆಲ್ಲ ಕಾಣುತ್ತಲ್ಲ ಪ್ರತಿಬಿಂಬ. ಇವುಗಳಲ್ಲಿ ಯಾರು ನೀವು ಹೇಳಿದ್ದು? ಇವುಗಳಲ್ಲಿ ಯಾರೋ ಒಂದೋ, ಅದೇ ಇವುಗಳು ಯಾರು ಅಲ್ವೋ, ಇವುಗಳು ಎಲ್ಲರೂ ಏನು ಯಾರನ್ನು ಹೇಳ್ತಿದ್ದೀರಾ ನೀವು ಅಂತ 3 ವರ್ಷ ಬರ್ತಾರೆ. ಇವುಗಳಲ್ಲಿ ಇಲ್ಲ ಬರೀ ಕಣ್ಣಲ್ಲಿ ಕಾಣೋದು ಮಾತ್ರವೇ, ಕನ್ನಡಿಯಲ್ಲಿ ನೀರಲ್ಲಿ ಖಡ್ಗದಲ್ಲಿ ಅಲ್ಲ ಇಲ್ಲಿ ಯಾರು ಬೇಕಾದ್ರೂ ತಗೋಬಹುದು ಅಂತಿದ್ರು. ಇಲ್ಲ ಎಲ್ಲರಲ್ಲೂ ತೋರ್ತಾ ಇರೋನು ತಗೋಬೇಕು, ಅದೇ ಇದು ಯಾವುದು ಅಲ್ಲವೋ ಹೇಗೆ ಹೇಳ್ತಿದ್ರ ನೀವು ಅಂತ ಸ್ಪಷ್ಟಪಡಿಸ್ಕೊಂಡು. ಇವಾಗ ಅವ್ರಿಗೆ ಗೊತ್ತಾಗಿದೆ, ಪ್ರಜಾಪತಿ ಗೊತ್ತಾಗಿದೆ ಏನಂತ, ಇಬ್ಬರು ಛಾಯಾತ್ಮ ತಿಳ್ಕೊಂಡಿದ್ದಾರೆ, ಪ್ರತಿಬಿಂಬ ತಿಳ್ಕೊಂಡಿದ್ದಾರೆ ಅಂತ. ಇಲ್ಲಿ ಹೇಳ್ಬೇಕಾಯ್ತು ಪ್ರಜಾಪತಿ, ಇಲ್ಲಿ ಹೇಳಲೇ ಇಲ್ಲ, ಸುಮ್ಮನೆ ಬಿಟ್ಟ. ಇವರು ಇಲ್ಲಿ ಏನ್ಬಿಟ್ಟ, ಇವನೇನ್ಬಿಟ್ಟ ಎಲ್ಲ ಜಾಗದಲ್ಲಿ ಇವನೇ ತೋರ್ತಾ ಇದ್ದಾನೆ ಏನ್ಬಿಟ್ಟ. ಇದೇ ಅವ್ರಿಗೆ ಅಡವಟ್ಟಾಗಿತ್ತು. ಕಿಂಬಾ ಏಕ ಏವ ಸರ್ವೇಶು, ಒಬ್ಬನೇ ಎಲ್ಲರೂ ತೋರ್ತಾ ಇದ್ದಾನೋ, ಅದೇ ಇವರಲ್ಲಿ ಯಾವುದೋ ಒಂದೋ, ಅದೇ ಇದು ಯಾವುದೋ ಅಲ್ಲವೋ, ಯಾರು ನೀವು ಹೇಳ್ತಿದ್ದೀರಾ ಅಂತ ಕೇಳ್ದ. ಏವಂ ಪೃಷ್ಟ ಪ್ರಜಾಪತಿರುವಾಚ, ಈ ರೀತಿ ಹೇಳಿಸಿಕೊಂಡಂತಹ ಪ್ರಜಾಪತಿ ಹೇಳ್ತಿದ್ದಾನೆ, ಅಲ್ಲಪ್ಪ ಯೇಷುವೇವ ಯಶ್ಚಕ್ಷುಷಿ ದ್ರಷ್ಟ ಮಯೋಕ್ತಃ ಇತ್ಯೇತದ್ ಮನಸಿ ಕೃತ್ವಾ ಯೇಷು ಸರ್ವೇಷು ಅಂತ್ಯೇಷು ಮಧ್ಯೇಷು ಪರೀಕ್ಷಾಯತೆ ಇತಿ ಹೋವಾಚ. ಪ್ರಜಾಪತಿ ಇಷ್ಟೇ ಹೇಳಿದ, ಯೇಷುವೇವ ಯೇಷು ಸರ್ವೇಷು ಅಂತ್ಯೇಷು ಪರೀಕ್ಷೆ, ಇವನೇ ಎಲ್ಲಾ ಕಡೆ ತೋರ್ತಾ ಇದ್ದಾನೆ ಅಂದ್ಬಿಟ್ಟ. ಇದು ಯಾರಿಗಾದ್ರೂ ತಪ್ಪರ್ಸ ಬರುತ್ತೆ, ಹಿಂದೆ ವಿರೋಚನೆಗಲ್ಲ. ಇಷ್ಟೇ ತಗೊಂಡ್ರೆ ಲಿಟ್ರೇಚರ್ ಮೀನಿಂಗ್ ಅಕ್ಷಾಂಶ ತಗೊಂಡ್ರೆ ಇವನೇ ಎಲ್ಲಾ ಹಂತಗಳಲ್ಲೂ, ಅಂತಾನೆ ಪ್ರದೇಶ ಜಾಗಗಳಲ್ಲಿ ತೋರ್ತಾ ಇದ್ದ, ಪ್ರದೇಶದಲ್ಲಿ ತೋರ್ತಾ ಇಲ್ಲಪ್ಪ ಇವನು. ಅದು ಭಾಷಿಕರು ಏನ್ ಮಾಡ್ಬಿಟ್ರು, ಆ ವಾಕ್ಯಕ್ಕೆ ಎಷ್ಟು ಚಕ್ಷುಷಿ ದ್ರಷ್ಟಾಮಯ ಅಂತ ಸೇರಿಸಿದ್ರು. ಕಣ್ಣಿನಲ್ಲಿ ದ್ರಷ್ಟವಾಗಿ ತೋರ್ಬರುವನು ಯಾರು ನಾನು ಹೇಳಿದನೋ ಅಂತ ಹೇಳಿದ್ರು. ಕಣ್ಣಿನಲ್ಲಿ ದ್ರಷ್ಟವಾಗಿ ಅಂದ್ರೆ ಪ್ರಮಾಸವಾಗಲ್ಲ, ದ್ರಷ್ಟರಿಗೂ ಪ್ರಮಾಸವಿಗೂ ಸಾಕ್ಷಿಯಾಗಿ ಯಾವನು ತೋರ್ಬರ್ತಾ ಇದ್ದಾನೆ ನಾನು ಯಾರನ್ನು ಹೇಳಿದ್ನೋ ಅವನನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಪ್ರಜಾಪತಿ ಎಲ್ಲಾ ಜಾಗಗಳಲ್ಲೂ ಇವನೇ ತೋರ್ಬರ್ತಾ ಇದ್ದಾನೆ ಬಿಟ್ಟಪ್ಪ. ಇದೇ ಎಡವಟ್ಟಾಗಿತ್ತು ಅವರಿಗೆ. ಇದು ಹಿಂದೆ ಯೋಚನೆ ಅಲ್ಲ, ಯಾರಾದ್ರೂ ಇಲ್ಲಿ ಎಡವಟ್ಟಾಗೋದೇ ಇಲ್ಲಿ. ಹಿಂದೆ ಯೋಚನೆ ಮಾತ್ರ ಆಗೋಲ್ಲ, ಇವನೇ ಎಲ್ಲಾ ಜಾಗದಲ್ಲೂ ಎಲ್ಲಾ ಮಧ್ಯದಲ್ಲೂ ಇವನೇ ತೋರ್ಬರ್ತಾ ಇದ್ದಾನೆ ಅಂತ ಅಷ್ಟೇ ಅಂದ್ರೆ ಅದು ಏನು
ಪ್ರತಿಬಿಂಬಾತ್ಮನೇ ಹೇಳ್ತಾ ಇದ್ದಾನೆ ಯಾರಿಗಾದ್ರೂ ಅಂಶ ಅನ್ಸುತ್ತೆ. ಭಾಷಿಗಾರರಿಗೆ ಇದನ್ನು ಸೇರಿಸಿದ್ರು. ಕಣ್ಣಲ್ಲಿ ದೃಷ್ಟವಾಗಿ ತೋರು ಬರುತ್ತಿರುವುದು ಯಾವನಿದಾನೋ ಅವನನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಇವನೇ ಎಲ್ಲಾ ಜಾಗದಲ್ಲೂ ನೋಡುವನಾಗಿ ತೋರು ಬರ್ತಾನೆ ಅಂತ ಅರ್ಥ ಮಾಡಿದ್ರು. ಎಲ್ಲಾ ಜಾಗದಲ್ಲೂ ನೋಡುವನಾಗಿ ತೋರು ಬರ್ತಾ ಇದ್ದಾನೆ ಅಂತ ಪ್ರಜಾಪತಿ ಅರ್ಥವಂತೆ. ಮೂಲದಲ್ಲಿ ಅಲ್ಲಿಲ್ಲ. ಪ್ರಜಾಪತಿ ನೋಡುವನಾಗಿ ತೋರು ಬರ್ತಾನೆ ಮೂಲ. ಇವನೇ ಎಲ್ಲಾ ಜಾಗದಲ್ಲೂ ತೋರು ಬರ್ತಾ ಇದ್ದಾನೆ ಎಂದು. ಎಲ್ಲಾ ಜಾಗದಲ್ಲೂ ಹೇಗೆ ತೋರು ಬರ್ತಾ ಇದ್ದಾನೆ ಅಂದ್ರೆ ನೋಡುವನಾಗಿ ತೋರು ಬರ್ತಾ ಇದ್ದಾನೆ ಅಂತ ಭಾಷಿಕರು. ಇವ್ರೇನ್ ಮಾಡ್ಕೊಂಡ್ಬಿಟ್ರು, ಎಲ್ಲಾ ಪ್ರತಿಬಿಂಬದಲ್ಲೂ ಇವನೇ ಕಾಣ್ತಾ ಇದ್ದಾನೆ ಅಂದ್ಬಿಟ್ರು. ಎರಡಕ್ಕೂ ಅದು ಆಪ್ಷನ್ ಇದೆ ಅರ್ಥ. ಅಲ್ಲಿ ಬಿಡಿಸ್ಬೇಕು, ಕ್ಲಿಯರ್ ಆಗಿ ಹೇಳ್ಬೋದಾಯ್ತು. ನೋಡ್ರಪ್ಪ, ಕಾಣಿಸಿಕೊಂಡದ್ದನ್ನು ನಾನು ಹೇಳ್ತಾ ಇಲ್ಲ, ಕಾಣುತ್ತಿರುವುದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಒಂಚೂರು ಅದಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡಿದ್ರೆ ಅವರಿಗೆ ಕ್ಲೂ ಸಿಕ್ತಿತ್ತು. ಕಾಣಿಸಿಕೊಂಡದ್ದನ್ನು ನಾನು ಹೇಳ್ತಾ ಇಲ್ಲಪ್ಪ, ಕಾಣುವ ಆತನನ್ನ ಅರಿಯುವ ಆತನನ್ನು ನಾನು ಹೇಳ್ತಾ ಇದ್ದೀನಿ, ಅರಿಯುವ ಆತನನ್ನು ನೀನು ತಿಳ್ಕೊಳ್ಳಿ ಅಂತ ಬಿಡಿಸಿ ಹೇಳಿದ್ರೆ ಹೌದಾ ವಿರೋಚನು ಯೋಚನೆ ಮಾಡ್ತಿದ್ದ, ಉಳ್ಕೊಳ್ತಿದ್ದ. ಅವನಿಗೂ ಒಂದು ಆಪ್ಷನ್ ಸಿಕ್ತಿತ್ತು. ಅವನನ್ನು ಓಡಿಸ್ಬೇಕು, ಇಂದನ್ನು ಉಳಿಸ್ಕೋಬೇಕು. ಇದು ಶ್ರುತಿ ಮಾಡಿರೋ ಪ್ಲ್ಯಾನ್ ಇದು. ಅದಕ್ಕೋಸ್ಕರವಾಗಿ ಅಸುರರಿಗೆ ಆಸುರ ಸಂಪತ್ತಿಗೆ ಗೊತ್ತಾಗೋಲ್ಲ ಅಂತ ಹೇಳ್ಬೇಕಲ್ಲ. ಆಸುರಿ ಸಂಪತ್ತಿಗೆ ಇದು ಗೊತ್ತಾಗೋದಲ್ಲ. ಅವೆಲ್ಲ ಆಸುರಿ ಸಂಪತ್ತಿಗೆ ತೀರ್ಮಾನ ಮಾಡಿಬಿಟ್ರು. ಅಸುರರ ಜನ್ಮವೇ ಹೊರತು ಇವಾಗ ಪ್ರಹ್ಲಾದನು ಅಸುರ ಜನ್ಮಲ್ಲೇ ಹುಟ್ಟಿದವನು. ಅಸುರ ಅನ್ನೋದು ಆ ಜಾಗದಲ್ಲಿ ಒಂದು ವಂಶದ ಹೆಸರೇ ಹೊರತು ಗುಣ ಸ್ವಭಾವ ಅಲ್ಲ. ಪ್ರಹ್ಲಾದ ಅಸುರ ಜನ್ಮನೇ, ಅಸುರ ಯೋನಿಯೇ. ಅಸುರ ಯೋನಿಯಿಂದ ಅಸುರ ಅನ್ನೋದು ದೇವತೆಗಳು, ಅಸುರರು, ಮನುಷ್ಯರು ಅಂತ ಒಂದು ಇದು ಜಾತಿಯೋ, ಆ ಜಾತಿಯಲ್ಲಿ ಹುಟ್ಟಿದವರು. ಸ್ವಭಾವ ಹೇಳ್ತಾ ಇಲ್ಲ. ಹಾಗೆ ವಿರೋಚನಿಗೆ ಅಸುರ ಸ್ವಭಾವ ಇದ್ದಿದ್ದೆ ಅವನು 32 ವರ್ಷ ಬ್ರಹ್ಮಚರ್ಯವನ್ನೇ ಮಾಡ್ತಿರ್ಲಿಲ್ಲ. 32 ವರ್ಷ ಬ್ರಹ್ಮಚರ್ಯ ಯಾಕೆ ಮಾಡ್ತಿದ್ದ ಅವನು? ಹಂಗೆ ನಮಗೆ ಅಷ್ಟು ಭೋಗಾಸಕ್ತಿ ಆಗಿದೆ ಮಾಡ್ತಾನೆ ಇರಲಿಲ್ಲ ಅವನಿಗೆ. ಆದರೂ ಅವನಿಗೆ ಉಳಿಸ್ಕೋಬಾರ್ದು, ಅವನಿಗೆ ಆಗ್ಬಾರ್ದು. ಆಸುರಿ ಸಂಪತ್ತವ್ರಿಗೆ ಆಗಲ್ಲ ಅಂತ ತಿಳಿಸ್ಬೇಕು. ದೇವತೆಗಳಿಗೆ ಆಗತ್ತೆ ಅಂತ ಹೇಳ್ಬೇಕು. ದೇವತೆಗಳಿಗೂ ಕಷ್ಟಪಟ್ಟು ತಿಳ್ಕೊಂಡ್ರು ಅಂತ ಹೇಳ್ಬೇಕು. ಯಾಕೆಂದ್ರೆ ನೀವು ಕೂಡ ತುಂಬಾ ಕಷ್ಟಪಡಬೇಕು ಕಣ್ರೋ, ನಂಗೆ ಇಷ್ಟವಾದ ಗೊತ್ತಾಗ್ಲಿಲ್ಲ ಅಂತ ಬಿಟ್ಟು ಇದು ಗೊತ್ತಾಗೋದಿಲ್ಲ ಅಂತ ನಿರಾಶೆ ಆಗಬೇಡಿ ಅನ್ನೋಕ್ಕೋಸ್ಕರವಾಗಿ ಅವನೇನ್ ಮಾಡ್ಬಿಟ್ಟ, ಅವನನ್ನು 101 ವರ್ಷ ಕಾಲ ಕೂರಿಸ್ಕೊಂಡ ಇರುವಂತ. ಈಗ ಮುಂದಕ್ಕೆ ಒಂದೊಂದು ಆಯ್ಕೆ ಹೇಳ್ತಾರೆ. ನಾನು ಕಥಂ ಯುಕ್ತಂ ಶಿಷ್ಯಯೋ ವಿಪರೀತ ಗ್ರಹಣಂ ಅನುಜ್ಞಾತಂ ಪ್ರಜಾಪತೆ ವಿಗತ ದೋಷಸ್ಯ ಆಚಾರ್ಯಸ್ಯ ಸತಃ. ನಾವು ಹಾಕಿದ ಪ್ರಶ್ನೆಯನ್ನೇ ಆಚಾರ್ಯ ಹಾಕ್ತಾ ಇದ್ದಾರೆ. ಯಾವ ದೋಷವೂ ಇಲ್ಲದೆ ಇರುವ ಪ್ರಜಾಪತಿಯು ಹೆಂಗೆ ಒಪ್ಪಿಗೆ ಕೊಟ್ಬಿಟ್ಟ, ಹೆಂಗೆ ಅನುಮತಿ ಕೊಟ್ಬಿಟ್ಟ, ಏನು ಅಂತ ಶಿಷ್ಯರು ತಪ್ಪಿಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇವುಗಳಲ್ಲಿ ಈ ನೀರಲ್ಲಿ, ಕನ್ನಡಿಯಲ್ಲಿ, ಖಡ್ಗಾದಿಗಳಲ್ಲಿ ತೋರ್ಬಿಡ್ತಿರುವಂತಹ ಯಾರನ್ನು ನೀವು ಹೇಳ್ತಿದ್ದೀರಾ ಅಂತಂದ್ರೆ ಇವನೇ ಎಲ್ಲ ಕಡೆಯೂ ತೋರ್ತಾ ಇದ್ದಾನೆ ಅಂತ ಹೇಳಿ ಈ ರೀತಿ ಉಪದೇಶ ಕೊಟ್ಬಿಟ್ಟಲ್ಲ ಅಂದ್ರೆ ಅವರಿಗೆ ತಾವು ತಿಳ್ಕೊಂಡದ್ದು ಗಟ್ಟಿ ಆಯ್ತು, ತಾವು ತಪ್ಪಾಗಿ ತಿಳ್ಕೊಂಡದ್ದು ಗಟ್ಟಿ ಆಯ್ತು. ಅದರಿಂದ ಅವರು ಎಲ್ಲ ಜಾಗದಲ್ಲೂ ಪ್ರತಿಬಿಂಬ ತೋರ್ತಾ ಇದೆಯಲ್ಲ, ಪ್ರತಿಬಿಂಬವನ್ನು ಹೇಳ್ತಾ ಇದೆಯಾ ಇಲ್ವಾ ಅಂತ ಅವರು ಬಿಡಿಸ್ಕೋಬೇಕಾಗಿತ್ತು. ಬಿಡಿಸ್ಕೊಳ್ಳೋಕ್ಕೆ ಈ ರೀತಿ ಕೇಳಿದ್ರು ಅವರು. ಕನ್ನಡಿ, ನೀರು, ಕನ್ನಡಿ, ಖಡ್ಗಾದಿ ಇಟ್ಕೊಂಡ್ಬಿಟ್ಟು ಇವ್ರು ಎಲ್ಲಾ ಜಾಗದಲ್ಲಿ ತೋರ್ತಾ ಇದ್ರು, ಇವನನ್ನೇ ನೀವು ಹೇಳ್ತಾ ಇದ್ದೀರಾ ಅಂತಂದ್ರೆ ಹೂವನ್ ಬಿಟ್ಟ ಅವನು. ಇದಂಗೆ ಹೂವನ್ ಬಿಟ್ಟ ಅಂತ ಕೇಳ್ತಿದ್ದಾರೆ ಭಾಷಿಕಾರರು. ಶಿಷ್ಯರು ವಿಪರೀತ ಗ್ರಹಣೆ ಮಾಡಿದ್ ಗೊತ್ತಿದ್ದು ಅವನ ಅನುಜ್ಞೆ ಕೊಟ್ಬಿಟ್ಟಲ್ಲ, ಅನುಮತಿ ಕೊಟ್ಬಿಟ್ಟಲ್ಲ. ಪ್ರಜಾಪತಿಯಾಗಿ ತಂದೆಯಾಗಿ ಕೂತ್ಕೊಂಡು, ಪ್ರಜಾಪತಿಯಾಗಿ ಕೂತ್ಕೊಂಡು, ಗುರುವಾಗಿ ಕೂತ್ಕೊಂಡು, ತಾನು ಆಚಾರ್ಯನಾಗಿ ಕೂತ್ಕೊಂಡು, ಪ್ರಜಾಪತಿಯಾಗಿ ಕೂತ್ಕೊಂಡು ತನ್ನ ಮಕ್ಕಳಿಗೆ ಈ ರೀತಿ ತಪ್ಪಿಕೊಂಡಿದ್ದಾರೆ ಗೊತ್ತಿದ್ದು ಒಪ್ಪಿಗೆ ಕೊಟ್ಬಿಟ್ಟಲ್ಲ. ಇದು ಹೆಂಗ್ ಮಾಡಿದ್ ಸರಿಯಾಯ್ತು ಅಂತ ಪೂರ್ವಪಕ್ಷ. ಇದಕ್ಕೆ ಸತ್ಯಮೇವ ಬಂದರು. ನಿಜ ಕಣಪ್ಪ, ಕೊಡಬಾರ್ದು, ಕೊಟ್ಟಿದ್ದು ತಪ್ಪು. ಆದರೂ ಅನುಜ್ಞೆ ಕೊಟ್ಟಿಲ್ಲ. ಆ ರೀತಿ ನೀನು ಹೇಳ್ದಂಗೆ ಅನುಜ್ಞೆ ಕೊಟ್ಟಿಲ್ಲ. ಅನುಜ್ಞಾತಂ ಅಂದ್ರು, ಅನುಮತಿ ಕೊಟ್ಟೇ ಇಲ್ಲ ಅಂದ್ರು. ಅರ್ರಿ ಸರ್ವೇಶು ಅಂತೇಶನ ಅನುಮತಿ ಅಲ್ವಾ? ಇವನೇ ಎಲ್ಲಾ ಜಾಗ ತೋರ್ದು ಅನುಮತಿ ಅಲ್ವಾ? ಹಾಗರ್ಥ ಅಲ್ಲ. ಆ ವಾಕ್ಯಕ್ಕೆ ಪ್ರಜಾಪತಿಯ ಮನಸ್ಸಲ್ಲಿ ಏನಿದೆ ಆ ಅರ್ಥ ಅಂತಂತ ಇದ್ದಾರೆ ಹೊರತು ವಾಕ್ಯ ಕೇಳಿದಾಗ ನಮ್ಗೆ ಏನು ಅರ್ಥ ಆಗುತ್ತೋ ಆ ಅರ್ಥ ಅಂತಂತ ಇಲ್ಲ. ವಾಕ್ಯ ಶ್ರವಣ ಮಾಡಿದಾಗ ನಮ್ಗೆ ಏನೋ ಒಂದು ಅರ್ಥ ಆಗತ್ತಲ್ಲಪ್ಪ, ಆ ಅರ್ಥ ಅಂತ ಇಲ್ಲ. ಪ್ರಜಾಪತಿಯ ಮನಸ್ಸಲ್ಲಿ ಏನು ಅರ್ಥ ಇದೆಯೋ ಅದೇ ಅರ್ಥ ವಾಕ್ಯಕ್ಕೆ. ಇದು ಹೆಂಗ್ ಗೊತ್ತಾಗುತ್ತೆ? ಒಬ್ರು ಒಂದು ಸಭೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ
ಒಂದು ಜನಾಂಗವನ್ನ ಇದು ಮಾಡಿಬಿಟ್ರು, ಕ್ರಿಟಿಸೈಸ್ ಮಾಡಿಬಿಟ್ರು, ಭಾಳ ತಿರಸ್ಕಾರ ಮಾಡಿಬಿಟ್ರು. ಅಲ್ಲಿ ಆ ಜನಾಂಗದವರು ಇದ್ರು ಅಲ್ಲಿ ಆ ಸಭೆಯಲ್ಲಿ. ಅದ ಬೇರೆಯವರು ಕರೆದಿದ್ದು, ಆದರೆ ಇವರು ಕೆಲವು ಜನ ಇದ್ರು. ಅವರಿಗೆಲ್ಲ ತುಂಬ ಬೇಜಾರಾಗ್ಬಿಡ್ತು ಅವ್ರು ಮಾಡಿದ್ದು. ಅವರು ಒಂದು ಚೀಟಿ ಕಳಿಸ್ಕೊಟ್ರು, ನೀವು ಹೇಳಿದ ತಪ್ಪು, ಇದು ಈ ಮಾಡಿ ಜನಾಂಗವನ್ನೇ ನೀವು ಯಾವತ್ತೂ ಹೊಳೆಯಬಾರ್ದಾಗಿತ್ತು, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ನೀವು ಕ್ಷಮಾಪಣೆ ಕೇಳಬೇಕು, ನೀವು ತಪ್ಪು ಈ ಬ್ರಾಹ್ಮಣ ಜನಾಂಗವನ್ನೆಲ್ಲ ಈ ರೀತಿ ಅನ್ನಬಾರ್ದು, ಯಾರೋ ಒಬ್ರು ಏನೋ ಮಾಡಿದ್ದಕ್ಕೆ ಇಡೀ ಬ್ರಾಹ್ಮಣ ಜನಾಂಗವನ್ನೇ ಹೀಗೆಲ್ಲ ಬೈಯೋ ತಪ್ಪು ಅಂತ ಹೇಳ್ಬಿಟ್ಟು ಒಂದು ಚೀಟಿ ಕಳಿಸ್ಬಿಟ್ಟು ಅಧ್ಯಕ್ಷರಿಗೆ ಕಳಿಸ್ಕೊಟ್ಬಿಟ್ಟು, ಅಧ್ಯಕ್ಷ ಚೀಟಿ ಹೋಗ್ಬಿಟ್ಟು ನೀವು ಹೇಳಿದ ಹೀಗೆ ಅಂತ ಅಂತಿದ್ದಾರೆ, ಕ್ಷಮಾಪಣೆ ಕೇಳಬೇಕು ಹಾಗೆ ಅಂತ ಅಂತಿದ್ದಾರೆ ಅಂತ ಅಧ್ಯಕ್ಷರು ಅವ್ರಿಗೆ ಹೇಳಿದ್ರು. ಅದಕ್ಕೆ ಅವರು ಈ ರೀತಿ ಹೇಳಿದವರು ಏನು, ನನಗೆ ಆ ಅರ್ಥ ಅಲ್ಲ, ನನ್ನ ಅಭಿಪ್ರಾಯ ಇವರು ಉತ್ತಮರು ಅಂತ ಹೇಳೋಕ್ಕೋಸ್ಕರ ಅವ್ರು ಇದು ಮಾಡಿದೆ ಅಷ್ಟೇ, ನಂಗೇನು ಅವ್ರ ಮೇಲೆ ತಿರಸ್ಕಾರ ಇಲ್ಲ, ನಂಗೇನು ಕೆಟ್ಟ ಭಾವನೆ ಇಲ್ಲ ಅಂತ ಅವ್ರು ತಿದ್ಕೊಂಡ್ಬಿಟ್ರು ಅವರು. ಆಮೇಲೆ ಅಧ್ಯಕ್ಷರು ಅದನ್ನು ಉಪಸಂಹಾರ ಭಾಷೆ ಏನು ಮಾಡಿದ್ರು, ಅವರ ಮನಸ್ಸಿನಲ್ಲಿ ಅದು ಇದ್ದಿರ್ಬೋದು, ಆಮೇಲೆ ವಾಕ್ಯಕ್ಕೆ ತಿರಸ್ಕಾರವೇ ಅರ್ಥ ತೋರುತ್ತೆ ಏನ್ಬಿಟ್ರು. ಇವರ ವಾಕ್ಯ ಇವರು ಹೇಳಿದ್ರಲ್ಲಿ ಆ ಜನಾಂಗವನ್ನು ಕ್ರಿಟಿಸೈಸ್ ಮಾಡಿದ್ದಾರೆ, ಅದು ನನಗೆ ಆ ಅಭಿಪ್ರಾಯ ಇಲ್ಲ ಅಂತ ಇವಾಗ ಹೇಳ್ಕೊಳ್ತಾ ಇದ್ದಾರೆ, ಇವಾಗ ಹೇಳ್ಕೊಳ್ತಿರ್ಬೋದು ಅಭಿಪ್ರಾಯ ಇಲ್ಲ ಅಂತ, ಅದು ವಾಕ್ಯಕ್ಕೆ ಮಾತ್ರ ಹಾಗೆ ಅರ್ಥ ಆಗೋದು ಅಂತ ಅಧ್ಯಕ್ಷರು ಅದನ್ನು ಉಪಸಂಹಾರ ಮಾಡಿದ್ರು. ಇವಾಗ ಏನ್ ಮಾಡೋದಪ್ಪ, ಅವರು ಬ್ರಾಹ್ಮಣರು ಯಾರನ್ನು ಮೇಲೆ ಬಿಡ್ಲಿಲ್ಲ, ಎಲ್ಲರನ್ನು ತುಳಿದ್ರು, ಶೋಷಣೆ ಮಾಡಿದ್ರು, ಬಹಳ ಇದು ಮಾಡ್ಕೊಂಡ್ರು, ಹಾಗೆ ತುಂಬಾ ವರ್ಷ ಕಾಲ, ಸಾವಿರಾರು ವರ್ಷ ಕಾಲ ಈ ದೇಶದಲ್ಲಿ ಅವರೇ ಒಂದು ಇದು ಮಾಡ್ಕೊಂಡು ಬಂದು ಏನೋ ಒಂದಷ್ಟು ಬೈದು ಇದು ಮಾಡಿದ್ರು. ಅದು ಯಾವುದೋ ಒಂದು SC ST ಜನಾಂಗದ ಒಂದು ಇದು ಸಭೆ ಇದು, ಅಲ್ಲಿ ಕರೆದ್ರು. ಅಲ್ಲಿ ಅಧ್ಯಕ್ಷರಾಗಿ ಒಬ್ಬರು ರಾಜಕಾರಣಿ ಕರೆದಿದ್ರು, ಅವರು ಸ್ವಲ್ಪ ಮೇಲ್ವರ್ಗದವರಾಗಿದ್ರು ಆ ಅಧ್ಯಕ್ಷರು. ಅವರು ಏನು ಮಾಡಿಬಿಟ್ರು, ಇವರು ಕ್ಷಮಾಪಣೆ ಕೇಳಿದ್ರು, ಕ್ಷಮಾಪಣೆ ಕೇಳಿದ್ದಕ್ಕೆ ಸಂತೋಷ, ಒಪ್ಕೊಳ್ತೀವಿ, ಅದು ವಾಕ್ಯಕ್ಕೆ ಮಾತ್ರ ಹಾಗೆ ಅರ್ಥ ಆಗೋದು ಅಂತ ಅವರು ಅಂದ್ಬಿಟ್ರು. ಹಾಗೆ ಇಲ್ಲಿ ಪ್ರಜಾಪತಿಯ ಎಲ್ಲ ಹಂತದಲ್ಲೂ ಇವನೇ ತೋರ್ ಬರ್ತಾ ಇರೋನು ಅಂತ ವಾಕ್ಯಕ್ಕೆ ಅರ್ಥ ಕೇಳಿದ್ರೆ ಯಾರಿಗಾದರೂ ಈ ಅಕ್ಷಾರ್ಥ ಹಾಗೆ ತೋರ್ ಬರುತ್ತೆ. ಆದರೆ ಭಾಷ್ಯಕಾರಿ ಅಂತಿದೆ ಅವನ ಮನಸ್ಸಿನಲ್ಲಿ ಹೀಗೆ ಅರ್ಥ ಇಲ್ಲ. ಯಾವ ಆತ್ಮವನ್ನು ತಿಳಿಸ್ಕೊಳ್ಬೇಕು ಅಂತ ಹೊರಟಿದ್ದಾನೆ ಪ್ರಜಾಪತಿ, ಆ ಆತ್ಮನೇ ಎಲ್ಲ ಜಾಗದೂ ನೋಡುವನಾಗಿ ತೋರ್ ಬರ್ತಾ ಇದ್ದಾನೆ ಅಂತ ಅದಕ್ಕೆ ಅರ್ಥ ಅಂತ. ಅದನ್ನ ಅನುಜ್ಞೆ ಕೊಟ್ಟಿಲ್ಲ, ಪ್ರಜಾಪತಿ ಅನುಮತಿ ಕೊಟ್ಟಿಲ್ಲ, ಇವರಿಗೆ ಜ್ಞಾನವನ್ನು, ಮಿಥ್ಯಾ ಜ್ಞಾನವನ್ನ ಅನುಮೋದನೆ ಮಾಡಿಲ್ಲ. ಕಥಂ, ಹೆಂಗೆ ಅನುಮೋದನೆ ಮಾಡಿಲ್ಲ ಅಂತಂತೀವಿ ಅಂದ್ರೆ, ಆತ್ಮನಿ ಅಧ್ಯಾರೋಪಿತ ಪಾಂಡಿತ್ಯ ಮಹತ್ವ ಬೋಧತ್ವೌ ಹಿ ಇಂದ್ರ ವಿರೋಚನೌ ತಥೈವ ಚ ಪ್ರಸಿತೌ ಲೋಕೆ. ಹಿಂದಕ್ಕೆ ಒಂದು ಕಥೆ ಕಟ್ಟಿದ್ರು. ಲೋಕದಲ್ಲಿ ದೇವೇಂದ್ರ ಮತ್ತು ಇಂದ್ರ ವಿರೋಚನರು ಯಾವ ರೀತಿ ಪ್ರಸಿದ್ಧರಾಗಿದ್ದಾರೆ, ಅವರು ತಮ್ಮನ್ನ ಮಹಾಪಂಡಿತರು ಅಂತ ತಿಳ್ಕೊಂಡಿದ್ದಾರೆ, ಒಳ್ಳೆ ವಿವೇಕಿಗಳು, ಬುದ್ಧಿವಂತರು ಅಂತ ಬೇರೆ ತಿಳ್ಕೊಂಡಿದ್ದಾರೆ. ಹೀಗೆ ಲೋಕದಲ್ಲಿ ಹಾಗೆ ಪ್ರಸಿದ್ಧರಾಗಿದ್ದಾರೆ. ದೇವೇಂದ್ರ ತಿಳುವಳಿಕೆ ಸಾಮಾನ್ಯನಪ್ಪ, ಸರ್ವಜ್ಞ ಕಲ್ಪ, ಅವನು ಸ್ವಯಂಭಾತ ವೇದ, 3 ಲೋಕಕ್ಕೂ ಅಧಿಪತಿ. ವಿರೋಚನ ಸಾಮಾನ್ಯನೇ, ಪ್ರಹ್ಲಾದನ ಮಗ, ಅವನಿಗೆ ಏನು ಗೊತ್ತಿಲ್ಲ, ಮಹಾಭಾಗವತೋತ್ತಮ, ಅವನಿಗೂ ಸರ್ವಜ್ಞವು ಅವನು ಅಂತ ಹೇಳಿ ಲೋಕದಲ್ಲಿ ಅವರಿಬ್ಬರು ಪಂಡಿತರು, ಮಹಾಜ್ಞಾನಿಗಳು, ಮಹಾವಿವೇಕಿಗಳು, ಅತ್ಯಂತ ಸಮರ್ಥರು ಎಂಬುದಾಗಿ ಲೋಕದಲ್ಲೂ ಪ್ರಸಿದ್ಧರಾಗಿದ್ದಾರೆ. ಅವರಿಗೂ ಆ ಅಭಿಮಾನ ಕೂತ್ಕೊಂಡಿದೆ. ಯಾರಿಗೆ? ಇಂದ್ರ ವಿರೋಚನರಿಗೂ ನಾವು ಪಂಡಿತರು, ವಿದ್ಯಾವಂತರು, ಬುದ್ಧಿವಂತರು ಅಭಿಮಾನ ಇದೆ. ಲೋಕದಲ್ಲೂ ಹಾಗೆ ಪ್ರಸಿದ್ಧರಾಗಿದ್ದಾರೆ. ಇದನ್ನ ಕಂಡು ಪ್ರಜಾಪತಿ ಏನ್ ಮಾಡ್ಬಿಟ್ಟ, ಅಯ್ಯಾ ನೀವು ತಗೊಂಡು ತಪ್ಪು, ನಿಮ್ಗೆ ಗೊತ್ತಾಗಿಲ್ಲ, ನೀವು ದಡ್ರು ಅಂದ್ಬಿಟ್ರೆ ಅವರು ಕುಸ್ತು ಬಿಡ್ತಾರೆ, ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಬೇಜಾರಾಗ್ಬಿಟ್ಟು ಅವರು ಅಯ್ಯೋ ಬಯಸ್ಕೋಬೇಕು, ಅಪರಾಧ ನಾ ಯಾರು ಇರ್ಬೇಕು, ಯಾರು ಇರ್ತಾರೆ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆ ಹೆದರಿಕೆಯಿಂದ ಪ್ರಜಾಪತಿ ಒಪ್ಪಿಗೆ ಕೊಟ್ಟ ಅದು ಉತ್ತರ ಕೊಡ್ತಾ ಇದ್ದಾರೆ. ಶಿಷ್ಯನ ರಕ್ಷಣೆ ಮಾಡಬೇಕು, ಶಿಷ್ಯನ ಉಳಿಸ್ಕೋಬೇಕು, ಇಡೀ ಶಿಷ್ಯರು ಹೋಗ್ಬಿಡು. ಅಲ್ಲಯ್ಯ, ವಿನೀತರಾಗಿ 30 ವರ್ಷ ಬ್ರಹ್ಮಚರ್ಯ ಮಾಡಿ ಬಂದಂಥ ಅವರಿಗೆ ಪ್ರಜಾಪತಿ ದಡ್ರು, ನಿಮ್ಗೆ ಗೊತ್ತಾಗಿಲ್ಲ ಒಂದು ಮಾತಿಗೆ ಅವ್ರಿಗೆ ಬೇಜಾರಾಗೋದಾದ್ರೆ ಅವ್ರಿಗೆ ಎಂತ ಶುದ್ಧ ಅಂತಕ್ಕಂಥವ್ರು, ಅವರು ಶುದ್ಧ ಕಲ್ಮಿಷ ಅಂತ ಆಯ್ತು. ಅವರು 30 ವರ್ಷ ಬ್ರಹ್ಮಚರ್ಯ ಮಾಡೋದಕ್ಕೆ ಏನು ಬೆಲೆ ಬಂತವರಿಗೆ ಅಂತ ಇದ್ದಾರೆ ಭಾಷಿಕಾರರು. ಏನು, ತಮ್ಮಲ್ಲಿ ಹುಟ್ಟಾಕಿಕೊಂಡಿದ್ದಾದ ಪಾಂಡಿತ್ಯ, ಮಹತ್ವ ಮತ್ತು ಬೌದ್ಧತ್ವ, ನಾವು ಬಹಳ ದೊಡ್ಡವರು, ಪಂಡಿತರು, ಒಳ್ಳೆ ಜ್ಞಾನಿಗಳು ಎಂಬ ಈ ವಿಷಯವನ್ನು ತಮ್ಮ ಆರೋಪ ಮಾಡಿಕೊಂಡಿದ್ದವರಾಗಿದ್ದಾರೆ ಇಂದ್ರ ವಿರೋಚನರು. ಹಾಗೆಯೇ ಲೋಕದಲ್ಲಿ ಪ್ರಸಿದ್ಧವಾಗಿದ್ದಾರೆ. ತೌ ಯದಿ ಪ್ರಜಾಪತಿನ ಮೂಢೌ ಯುವಾಂ ವಿಪರೀತ ಗ್ರಾಹಿಣೌ ಇತ್ಯುಕ್ತೌ ಸ್ಯಾತಾಂ ತತಸ್ತಯೋಶ್ಚಿತ್ತೇ ದುಃಖಂ ಸ್ಯಾತ್.
ಹಾಗಿರುವಂತ ಅವರಿಬ್ಬರನ್ನ ಪ್ರಜಾಪತಿ ಏನಾದ್ರು ಅಯ್ಯೋ ಮೂಢರು ಕಂಡ್ರು ನೀವು, ದಡ್ರು ಕಂಡ್ರು ಅಂತ ತಪ್ಪಾಗಿ ತಿಳ್ಕೊಂಡ್ರಿ ನೀವು ಅಂತ ಹಾಗೆ ಬೈದು ಬಿಟ್ಟಿದ್ರೆ ಅವರ ಮನಸ್ಸಿನಲ್ಲಿ ಅವರಿಗೆ ಇದಾಗ್ಬಿಡ್ತಿತ್ತು. ಅವರಿಗೆ ಏನಾಗ್ತಿತ್ತು, ಚಿತ್ತಿನಲ್ಲಿ ಖೇದ ಆಗ್ತಿತ್ತು. ಅಲ್ಲ, ಮೂಢರು ಯಾಕೆ ಬೈಬೇಕಾ? ಮೂಢರು ಬೈಬೇಕನ್ನ ಅದೇನಿಲ್ಲಪ್ಪ, ಮೂಢರು ದಡ್ರು ಪೆದ್ರು ಬೇಕಾಗಿಲ್ಲ. ಅಲ್ಲ ಕಂಡ್ರು, ಈ ರೀತಿ ಅಲ್ಲ ಕಂಡ್ರು, ಪೊಲೈಟ್ ಅದನ್ನೇ ಹೇಳ್ಬೋದು. ಹೀಗಲ್ಲ ಕಂಡ್ರು, ಈ ರೀತಿ ನಾನು ಅದನ್ನ ಹೇಳ್ತಿಲ್ಲ. ಈ ಅಲ್ಲೇ ಅದನ್ನು ಯಾರು ಭಾಷಿಕಾರರು ಅದನ್ನ ಮಾಡ್ಕೊಂಡ್ಬಿಟ್ಟು ಏನೋಪ್ಪ, ನಮ್ಮ ಅಣ್ಣನ ಇದನ್ನು ಸಮರ್ಥನೆ ಮಾಡ್ತಾನೆ. ಇಲ್ಲ ಇಲ್ಲ, ಭಾಷಿಕಾರ ಹೇಳಿದ್ಮೇಲೆ ಪದ ಹಾಗೆ ಅರ್ಥ ಸರಿಯಾಗಿದೆ. ನಾನಂದ್ರೆ ಹೀಗೆ ಆಗೋಲ್ಲಪ್ಪ, ಹೇಳೋದಕ್ಕೆ ಮೂಢರು ಬೈದೇ ಹೇಳ್ಬೇಕಾಗಿಲ್ಲ, ದಡ್ರು ಪೆದ್ರು ಮೂರ್ಖರು ಏನು ಹೇಳ್ಬೇಕಾಗಿಲ್ಲ. ಹಾಗಲ್ಲ ಕಣ್ರೋ, ಅದನ್ನ ಪ್ರೇಮದಿಂದಲೂ ಆತ್ಮೀಯತೆಯಿಂದಲೂ ತಿಳಿಸ್ಕೊಡಕ್ ಬರುತ್ತೆ. ಅಲ್ಲೇನು ಬೇಜಾರು ಆಗೋದೇ ಇಲ್ಲ. ಚಿಕ್ಕ ಮಕ್ಕಳಿಗೆ ತಪ್ಪು ಲೆಕ್ಕ ಮಾಡೋದು, ತಾಯಿ ಪ್ರೀತಿ ನಮಗೂ ಹಾಗಲ್ಲಪ್ಪ, ಹೀಗೆ ಕಣೋ ಈ ರೀತಿ ಮಾಡು ಅಂತ ಹೇಳಿ ಆ ಮಗುಗೆ ಲೆಕ್ಕ ಹೇಳ್ಕೊಡಲ್ವೇ? ಅಥವಾ ಯಾರಾದ್ರೂ ಆತ್ಮೀಯನಾಗಿ ಶಿಷ್ಯನಿಗೆ ಗುರು ಹೇಳ್ಕೊಡ್ಬೇಕಾದ್ರೆ ಹೀಗಲ್ಲ ಕಣೋ ಹೀಗೆ ಅಂತೇಳಿ ಅದಕ್ಕೇನು ಮೂಢ, ಮೂರ್ಖ, ಅವಿವೇಕಿ, ಪೆದ್ದ ಅಂತ ಬೈಬೇಕಲ್ಲ. ಆ ಪದ ಏನ್ ಬೇಕಿಲ್ಲಪ್ಪ, ಆ ಪದವಿಲ್ಲದೇನೆ ತಿಳಿಸ್ಕೊಳಕ್ ಬರುತ್ತಪ್ಪ. ಭಾಷ್ಯಕಾರ ಏನು ಮಾಡಿದ್ದಾರೆ, ಪ್ರಜಾಪತಿ ಏನಾದ್ರು ಅವರಿಬ್ಬರನ್ನು ಕುರಿತು ನೀವಿಬ್ಬರು ಮೂಢರು, ನೀವು ತಪ್ಪಾಗಿ ತಿಳ್ತಾರಿ, ನಿಮ್ ದಡ್ರು, ನೀವು ನಿಮ್ಗೇನೂ ಗೊತ್ತಾಗಲ್ಲ ಅಂತ ಹಾಗೇನಾದ್ರು ಹೇಳ್ಬಿಟ್ಟಿದ್ರೆ ಅವರ ಚಿತ್ತದಲ್ಲಿ ದುಃಖ ಉಂಟಾಗ್ಬಿಡ್ತಿತ್ತೋ. ಚಿತ್ತ ದುಃಖ ಉಂಟಾಗದೆ ಏನಾಗ್ತಿತ್ತೋ, ತಜ್ಜನಿತ ಚಿತ್ತಾವಸಾದಾತ್ ಪುನಃ ಪ್ರಶ್ನ ಶ್ರವಣ ಗ್ರಹಣ ಅವಧಾರಣಂ ಪ್ರತಿ ಉತ್ಸಾಹ ವಿಘಾತಸ್ಯ. ತುಂಬಾ ಬೈದು ಬಿಟ್ರೆ, ತುಂಬಾ ಕ್ರಿಟಿಸೈಸ್ ಮಾಡಿಬಿಟ್ರೆ ಅವ್ರಿಗೆ ಮತ್ತೆ ಪ್ರಶ್ನೆ ಮಾಡೋದಕ್ಕೂ ಮತ್ತೆ ಕೇಳೋದಕ್ಕೂ ಧೈರ್ಯವೂ ಬರಲ್ಲ, ಅವ್ರಿಗೆ ಉತ್ಸಾಹವೂ ಬರಲ್ಲ. ಅಯ್ಯೋ ಬಾರಿ ಬೈತಾರಪ್ಪ ಇವರು, ಇದು ಮಾಡ್ಬಿಡ್ತಾರೆ. ಅದು ನಿಜ, ಅದು ಖಂಡಿತ ನಿಜ. ಲೋಕದಲ್ಲಿ ತುಂಬಾ ಒಂದ್ ರೀತಿ ಅತಿಯಾಗಿ ಚುಚ್ಚಿಬಿಟ್ಟು ಬೈದು ಬಿಟ್ಟು ಹೀನವಾಗಿ ಹೀನಾಮಾಯವಾಗಿ ಅಂದ್ಬಿಟ್ಟು ಇದು ಮಾಡಿಬಿಟ್ರೆ ಅವಾಗ ಅಯ್ಯೋ ನಮ್ದು ಏನ್ ಹೇಳ್ತಾರೆ ಕೇಳ್ಕೊಂಡು ಹೋಗ್ಬೇಡಪ್ಪ, ನಾವ್ ಯಾಕಪ್ಪ ಇವ್ರಿಗೆ ಬೇಜಾರು ಮಾಡೋದು ಅಂತ ಅನ್ಸುತ್ತೆ, ಒಪ್ಕೊಳ್ಳುವಂಥದ್ದು. ಆದ್ರೆ ಹಾಗೇ ಕ್ರಿಟಿಸೈಸ್ ಮಾಡಿ ಬೈದು ಒಂದು ಹೇಳ್ಬೇಕು ಅನ್ನೋದು ಯಾವ ನಿಯಮ ಅಂತೀನಿ ನಾನು. ಅದಿಲ್ಲದೆ ಬೇರೆ ರೀತಿ ಹೇಳೋದು ಬರೋದಿಲ್ವೇ? ಅದ ಪ್ರೀತಿಯಿಂದ, ಅದ ಪೊಲೈಟ್ ಆಗಿ ಆತ್ಮೀಯತೆಯಿಂದ ಹೀಗಲ್ಲಪ್ಪ ಈ ರೀತಿ ಕಣಪ್ಪ ಅಂತೇಳಿ ಆತ್ಮೀಯತೆಯಿಂದ ಹೇಳಿದೆ ಅವರು ಒಪ್ಕೊಳ್ತಿದ್ರು. ಯಾಕೆ ಲೋಕದಲ್ಲಿ ಇದು ಕಂಡಿದೆ. ಬೈದು ಒಂದು ಮಾಡಿದಾಗ ನೀವು ಹೇಳ್ದಂಗೆ ಹೋಗ್ತಿತ್ತು, ಚಿತ್ತ ಅವಸಾದ ಆಗೋದು, ದುಃಖ ಆಗೋದು ಹೋಗ್ತಿತ್ತು ಅನ್ನೋದು ಒಪ್ಕೊಳ್ಳೋಣ. ಆದ್ರೆ ಭಾಷೆಗೆ ಹೇಳ್ತದೆ ಅವ್ರಿಗೆ ಚಿತ್ತಾವಸಾದವನ್ನು ಉಂಟು ಮಾಡಿಬಿಟ್ರೆ, ಚಿತ್ತವು ಕುಸಿದು ಬಿಟ್ರೆ ಮತ್ತೆ ಪ್ರಶ್ನೆ ಮಾಡೋದಕ್ಕೂ ಮತ್ತೆ ಪ್ರಶ್ನೆ ಕೇಳೋದಕ್ಕೂ ಅದನ್ನು ಗ್ರಹಣೆ ಮಾಡೋದಕ್ಕೂ ನಿಶ್ಚಯ ಮಾಡ್ಕೊಳ್ಳೋದಕ್ಕೂ ಅದು ಉತ್ಸಾಹ ಹೋಗ್ಬಿಡುತ್ತೆ, ಉತ್ಸಾಹ ಬರೋದೇ ಇಲ್ಲ. ಆದ್ರಿಂದ ಅತಃ ರಕ್ಷಣೀಯೋ ಶಿಷ್ಯೋ ಇತಿ ಮನ್ಯತೆ ಪ್ರಜಾಪತಿ. ಅದನ್ನ ಪ್ರಜಾಪತಿ ಏನು ಅಂದ್ಕೊಂಡಿದ್ದಾನೆ, ಹೇಗಾದ್ರೂ ಶಿಷ್ಯರನ್ನು ರಕ್ಷಿಸಬೇಕು, ಅದನ್ನ ಉಳಿಸ್ಕೋಬೇಕು, ರಕ್ಷಿಸಬೇಕು. ಅದು ಒಳ್ಳೆಯದು, ಅದು ಕಾರುಣ್ಯ, ಅದು ಕರುಣೆ, ಅದು ಒಪ್ಕೊಳ್ಳುವಂಥದ್ದು. ಶಿಷ್ಯರನ್ನು ಉಳಿಸ್ಕೋಬೇಕು. ಆದರೆ ಉಳಿಸ್ಕೋಬೇಕು, ಇದು ಮಾಡಬೇಕು ಅನ್ನೋಕ್ಕೆ ಬೈದೇ ಇರೋದು, ಅದು ಕೆಡ್ದ ಬೈದರಲ್ಲೇ ಮಾತ್ರ ಹೋಗ್ತಾರೆ. ಇನ್ನು ಬೇರೆ ರೀತಿಯಿಂದ ಉಳಿಸ್ಕೋಕ್ಕಾಗಲ್ಲ ಅಂತ ಏನಿಲ್ಲಲ್ಲ. ಉಳಿಸ್ಕೊಳ್ಳೋಕೆ ಶಿಷ್ಯನನ್ನ ಬೈದು ಬಿಟ್ಟರೆ ಉಳಿಸ್ಕೋಕ್ಕಾಗಲ್ಲ ಅಂದ್ರೆ ಹೌದು, ಬೈದೇ ಉಳಿಸ್ಕೋಕ್ಕಾಗಲ್ಲ ಅಂತ ಒಪ್ಕೊಳ್ಳಪ್ಪ. ಬೈದೇನಿಯೇ ಮತ್ತೊಂದು ಪ್ರಕಾರದಿಂದ ಹೇಳಿಯೇ ಅವ್ರನ್ನ ಉಳಿಸ್ಕೋಬಹುದಲ್ಲ. ಪ್ರೇಮದಿಂದ, ಆತ್ಮೀಯತೆಯಿಂದ, ಆದರದಿಂದ ಅವ್ರದನ್ನ ಇದು ಮಾಡಿಕೊಂಡು ಈ ರೀತಿ ಕಂಡ್ರೋ ನೀವು ಇದನ್ನ ಕಾಣ್ತಾ ಇರುವಂತಹ ಉಪಾಧಿಯನ್ನು, ದೃಶ್ಯವನ್ನು ನಾನು ಅಂದ್ಕೊಳ್ತಾ ಇದ್ದೀರಾ, ದೃಶ್ಯವನ್ನೆಲ್ಲ ನಾನು ಹೇಳ್ತಾ ಇರೋದು ದ್ರಷ್ಟರನ್ನ ಒಳಗಡೆ ತಿಳ್ಕೊಳ್ಳಿ, ನಿಮ್ಮ ಕಣ್ಣು ಒಳಗಿರುವ ಬುದ್ಧಿ ಒಳಗಿರುವ ಸಾಕ್ಷಿಯಾಗಿರೋದನ್ನ ಹೇಳ್ತಾ ಇದ್ದೀನಿ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತಪ್ಪ. ಅದೇನು ಸಾಮಾನ್ಯ ನಮ್ಮಂಥವರಿಗೆ ಗೊತ್ತಾಗುತ್ತೆ, ಹಿಂದೂ ರೋಷನ್ ಗೊತ್ತಾಗಲ್ಲ. ಈಗ ಅದೊಂದು ನೀವ್ ಹೇಳ್ತಿರಲ್ಲ ಗುರುಗಳೇ, ಸಬಿತ್ಪಾಣಿಯಾಗಿ ಬಂದ ಶಿಷ್ಯನಿಗೆ ಸರಿಯಾದ ಜ್ಞಾನ ಕೊಟ್ಟು ಕಳಿಸೋದು ಗುರುವಿನ ಧರ್ಮ ಅಂತ. ಹೌದು, ಅರ್ಧಂಬರ್ಧ ಜ್ಞಾನ ಕೊಡಬಾರ್ದು. ಅದನ್ನ ಹೇಳ್ತಾನೆ ಪ್ರಜಾಪತಿ ಅದನ್ನ ಹೇಳ್ತಾನೆ. ನೀವು ತಿಳ್ಕೊಳ್ಳದೆ ಹೋಗ್ತಿದ್ದೀರಾ, ನೀವು ಹೋಗ್ತೀರಾ, ಆಗಿದ್ದ ಇಂಡೈರೆಕ್ಟ್ ಹೇಳ್ತಾನೆ, ಅದೇ ಡೈರೆಕ್ಟ್ ಹೇಳಲ್ಲ.
ಯಾರ ದೇವತೆಗಳಾಗಿರ್ಲಿ ಹಸುರರಾಗಿರ್ಲಿ ಈ ಆತ್ಮಧ್ವಜ ಕಟ್ಕೊಳ್ಳದೆ ಹೋದ್ರೆ ಅವ್ರು ಸೋತು ಹೋಗ್ತಾರೆ ಹಂಗೆ ಹೇಳ್ತಾನೆ. ಆದ್ರೆ ಎದಲ್ ಕೂತಾಗ್ರೇನೆ ನೋಡಿ ನೀ ಏನ್ ತಿಳ್ಕೊಂಡೆ ಹೇಳು, ಏನ್ ಗೊತ್ತಾಯ್ತು ಹೇಳು ಅಂತ ಕೇಳಿ ನಾನು ಹೇಳಿದ್ದು ಈ ರೀತಿ ಅಲ್ಲ, ದೃಶ್ಯವಾಗಿರುವ ಕಾಣುತ್ತಿರುವಂತಹ ಛಾಯಾತ್ಮನ ಹೇಳ್ತಾ ಇಲ್ಲ, ನಾನು ನಿಮ್ಮ ಆತ್ಮನಾಗಿರುವ ನಿಮ್ಮ ಬುದ್ಧಿಗೂ ಸಾಕ್ಷಿಯಾಗಿರೋದು ಹೇಳ್ತಾ ಇರೋನು ಅಂತ ಹೇಳಿ ಆ ರೀತಿ ಒಂದು ಕ್ಲೂ ಕೊಟ್ಟಿದ್ರೆ ಅವರನ್ನು ಬಿಟ್ಕೊಂಡು ಮತ್ತೆ ವಿಚಾರ ಮಾಡ್ತಿದ್ರು. ಈ ಛಾಯಾತ್ಮನಲ್ಲಿಯೇ ಕೂರಿಸ್ಬಿಟ್ಟು ಅದನ್ನ ಹೌದು ಇವನೇ ಎಲ್ಲಾ ಕಡೆಯಲ್ಲಿ ತೋರ್ಬರ್ತಾ ಇರೋನು ಅಂತ ಹೇಳ್ಬಿಟ್ಟು ಮತ್ತೆ ಉದಯಶಲಾವ ದೃಷ್ಟಾಂತ ತೆಗೆದುಹಾಕ್ತೀನಿ ಅಂತ ಹೇಳಿದಾಗ ಅಲ್ಲೂ ಅವರು ಇದನ್ನೇ ಹೇಳ್ತಾರೆ, ಹೌದು ನಮ್ಮನ್ನು ಪೂರ್ತಿ ಕಾಣ್ತಾ ಇದ್ದೀವಿ ನಾವು ಸಾಧ್ವಂತರು ಅಲ್ಲೂ ಕಾಣ್ತಾ ಇದ್ದೀವಿ ಅಂದಾಗ ಅವನೇ ಅಂದ್ಬಿಟ್ಟೆ ಮತ್ತೆ ಅಲ್ಲೂ ಕೂಡ ಹಿಂದಿನ ಗಡ್ಡ ಮೀಸೆ ಉಗುರು ಇದ್ದಾಗ ಕಂಡದ್ದ ರೂಪವು, ಆಮೇಲೆ ಅದೆಲ್ಲ ತೆಗೆಸ್ಕೊಂಡಾಗ ಸಂಸ್ಕಾರಗೊಂಡದ್ದಾದ ಒಳ್ಳೆ ಬಟ್ಟೆ ರೂಪವು ಇದಕ್ಕೆ ಅನ್ವಯ ಮಾಡ್ಕೊಂಡು ದೇಹ ನಾನಲ್ಲ ಅಂತ ತಿಳ್ಕೊಬೇಕಾಗಿತ್ತು ಅಂತ ಪ್ರಜಾಪತಿಗೆ ಮನಸ್ಸಿರೋದು. ಅವ್ರು ಹಾಗೆ ತಿಳ್ಕೊಳ್ಳಿಲ್ಲ, ಆಯ್ತು ಒಪ್ಕೊಳ್ಳೋಣ. ಅವ್ರು ಹಾಗೆ ತಿಳ್ಕೊಳ್ದೇನೆ ಏನ್ ಮಾಡ್ಕೊಂಡ್ರು, ಅಲ್ಲೂ ದೇಹಾತ್ಮ ಬುದ್ಧಿಯನ್ನೇ ಇಟ್ಕೊಂಡ್ರು. ಇಲ್ಲಿ ಪ್ರಜಾಪತಿ ಹೇಳ್ಬೇಕಾಯ್ತು, ನೋಡ್ರು ಅಲ್ಲಿ ಅನ್ವಯಿಕ ನಾನು ತೋರಿಸಿದ್ದು ಯಾತಕ್ಕೆ ಅಂತಂದ್ರೆ ದೇಹ ಛಾಯಾತ್ಮ ದೇಹಾತ್ಮ ಅಲ್ಲ ಅಂತ ಹೇಳೋಕ್ಕೋಸ್ಕರ ನಾನು ಹೇಳಿದ್ದು ಅಂತ ಒಂದು ವಾಕ್ಯ ಹೇಳಿದ್ರೆ ಗೊತ್ತಾಗ್ತಿತ್ತಪ್ಪ ಅವ್ರಿಗೆ. ಅಥವಾ ಅಷ್ಟ್ ಹೇಳ್ದೆ ನೀ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಸರಿಯಾಗಿ ತಿಳ್ಕೊಬೇಕಾದ್ರೆ ಇನ್ನ 35 ವರ್ಷ ಮಾಡಿ ಬ್ರಹ್ಮಚರ್ಯ ಅಂತಾನೂ ಹೇಳ್ಬೋದಿತ್ತು. ಇಲ್ಲ, ಅಲ್ಲಿ ಏನಾಗಿದೆ ಅಂದ್ರೆ ವಿರೋಚನ ಹೋಗ್ಬೇಕಮ್ಮ, ಹಸುರ ಹೋಗ್ಬೇಕು, ಇಂದ್ರ ಉಳಿಬೇಕು, ಅದು ಅಲ್ಲಿ ಪ್ಲಾನು. ಹಸುರರು ಗೊತ್ತಾಗೋಲ್ಲ ಅಂತ ಹೇಳ್ಬೇಕು. ಅವಾಗ ಡಂಗೂರನೇ ಹೊರಸ್ಬಾರ್ದಪ್ಪ. ಅಲ್ಲಲ್ಲ, ಇದು ಯೂನಿವರ್ಸಲ್ ಅಂತ ಹೇಳ್ಬೇಕಲ್ಲ. ಈ ಜ್ಞಾನ ಯೂನಿವರ್ಸಲ್ ಅಂತ ತಿಳಿಸ್ಕೊಡ್ಬೇಕು ಪ್ರಪಂಚಕ್ಕೆ. ಯಾರು ಬೇಕಾದ್ರೂ ತಿಳ್ಕೊಬಹುದು ಅಂತ. ಹಸುರರು ಆಗ್ಲಿ ಅವರು ಕೂಡ ಪ್ರಹ್ಲಾದನಂತೆ ಮಹಾತ್ಮನಾಗಿ ಅಂತರ್ಮುಖರಾಗಿ ವಿಚಾರ ತಿಳ್ಕೊಬಹುದು. ಹೀಗೆ ದೇಹಾತ್ಮ ಬುದ್ಧಿ ಇಟ್ಕೊಂಡು ತಿಳ್ಕೊಕ್ಕಾಗಲ್ಲ ಅನ್ನೋ ತಾತ್ಪರ್ಯ. ಹೇಗೋ ಹೊಂದಿಸ್ಬೇಕು. ಅತಃ ಶಿಷ್ಯವು ರಕ್ಷಣೀಯು, ಶಿಷ್ಯರನ್ನು ಕಾಪಾಡಬೇಕು ಅಂಥೇಳಿ ಪ್ರಜಾಪತಿ ಯೋಚನೆ ಮಾಡಬೇಕು. ಶಿಷ್ಯನ ಕಾಪಾಡಬೇಕು ಅನ್ನೋದು ಬಹಳ ಒಳ್ಳೆ ಇದು ಇಂಟೆನ್ಷನ್ನು, ಒಳ್ಳೆ ಅಭಿಪ್ರಾಯ, ಒಳ್ಳೆ ಭಾವನೆ. ಶಿಷ್ಯನ ಕಾಪಾಡಬೇಕು, ಕರೆಕ್ಟು. ಆಮೇಲೆ ಗೃಹೀತಾಂ ತಾವತ್ ತತ್ ಉದಯಶಲಾವ ದೃಷ್ಟಾಂತೇನ ಅಪನೇಷ್ಯಾಮಿ ಇತಿ ಮನ್ಯತೆ. ಸದ್ಯಕ್ಕೆ ಹಾಗೆ ತಿಳ್ಕೊಂಡಿರ್ಲಿ, ಆಯ್ತು ಛಾಯಾತ್ಮನೇ ತಿಳ್ಕೊಂಡಿರ್ಲಿ, ನಾನು ಮುಂದೆ ನೀರಿನ ತಟ್ಟೆ ದೃಷ್ಟಾಂತ ಕೊಟ್ಟು ಆ ಛಾಯಾತ್ಮ ತೆಗೆದುಹಾಕ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಅಲ್ಲೂ ಛಾಯಾತ್ಮನೇ ತಿಳ್ಕೊತಿದ್ದಾರೆ, ಅದು ಗೊತ್ತಾಗ್ತಿದೆ ಪ್ರಜಾಪತಿಗೆ, ಅಲ್ಲೂ ತೆಗೆದುಹಾಕಲಿಲ್ಲ. ತಮಾಷೆ ಏನು ಅಂದ್ರೆ, ಆಯ್ತಪ್ಪ ಉದಯಶಲಾವ ದೃಷ್ಟಾಂತ ತೆಗೆದುಹಾಕ್ತೀನಿ ಅಂತ ಅಂದ್ಕೊಂಡಿಲ್ಲಪ್ಪ. ಉದಯಶಲಾವ ದೃಷ್ಟಾಂತದಲ್ಲಿ ಅವ್ರು ಏನಂದ್ರು, ನೀವು ಏನು ಕೇಳಿದೆ? ಅವರು ಪೂಜ್ಯರೇ ನಾವು ಇದೆಲ್ಲವನ್ನೂ ನೋಡ್ತಾ ಇದ್ದೀವಿ ಈ ದೇಹವನ್ನ ಅಂತ ಅಂದ್ರು. ಆನಖಭ್ಯ ಆಲೋಮಭ್ಯ ಉಗುರು ಕೂದಲು ಎಲ್ಲವನ್ನೂ ನೋಡ್ತಾ ಇದ್ದೀವಿ ಅಂದ್ರು. ಆಮೇಲೆ ಎಲ್ಲ ಕ್ಷೌರಾದಿಗಳು ಮಾಡಿಸ್ಕೊಂಡು ಸಂಸ್ಕಾರ ಮಾಡ್ಕೊಂಡು ಬಂದು ಒಳ್ಳೆ ಬಟ್ಟೆ ಉಟ್ಕೊಂಡು ಬಂದಾಗ ಅವಾಗ ಏನು ನೋಡ್ತಾ ಇದ್ದೀರಿ ಅಂದಾಗ ಅವಾಗಲೂ ಅವ್ರು ಹೇಳಿದ್ರು, ಒಳ್ಳೆ ಬಟ್ಟೆ ಉಟ್ಕೊಂಡವರಾಗಿ ಅಲಂಕಾರಗೊಂಡವರಾಗಿ ಈ ರೀತಿ ಇದನ್ನು ಕಾಣ್ತಾ ಇದ್ದೀವಿ ಅಂತಂದ್ರು. ಆ ಎರಡು ಕಡೆಯಲ್ಲಿಯೂ ಪ್ರಜಾಪತಿ ಗೊತ್ತಾಗಿದೆ ದೇಹವನ್ನೇ ನಾವು ಅಂದ್ಕೊಂಡಿದ್ದಾರೆ ಅಂತ. ಅಲ್ಲೂ ಅವನು ಏನೂ ಹೇಳಲಿಲ್ಲ, ಅಲ್ಲೂ ಇವನೇ ಹೇಗೆ ತೋರ್ ಬರ್ತಾ ಇರೋದು ಅಂದ್ಬಿಟ್ಟ. ಏನು ಆಗ್ಲಿ, ಉದಯಶಲಾವ ದೃಷ್ಟಾಂತವನ್ನು ಕೊಡೋದ್ರ ಮೂಲಕ ಇವರ ತಪ್ಪಲಿಕೆಯನ್ನು ಕಳೆದು ಹಾಕ್ತೀನಿ ಅಂತ ಹೇಳಿ ಪ್ರಜಾಪತಿ ಯೋಚನೆ ಮಾಡ್ತಾ ಇದ್ದಾನೆ. ನಾನು ಯುಕ್ತಂ ಏಷ ಉ ಏವ ಇತ್ಯನೃತಂ ವಕ್ತುಂ. ಆಯ್ತು ಸ್ವಾಮಿ, ಆಯ್ತು ನೀವು ಹೇಳಿದಂಗೆ ಹಾಗೆ ಅರ್ಥ ಮಾಡೋಣ. ಈತನೇ ಅಂತ ಅಂದಿದ್ದು ತಪ್ಪಾಯ್ತಲ್ಲ. ಅವಾಗ ಏಷ ಉ ಏಷ ಏತ ಶಬ್ದ ಅವರು ಯಾವುದನ್ನು ಕಾಣ್ತಿದ್ದಾರೋ ಅದಂತ ನೀನು ಅನುವಾದ ಮಾಡ್ತಿರೋಬೋ. ಈ ಭಾಷೆಗಾರಿ ಮಾಡಿದ ಏತ ಶಬ್ದಕ್ಕೆ ಪ್ರಜಾಪತಿಯ ಮನಸ್ಸಲ್ಲಿ ಏನಿದೆಯೋ ಅದು ಅರ್ಥ ಮಾಡ್ತಾರೆ. ಆ ಕಾಂಟೆಕ್ಸ್ಟ್ ಅಲ್ಲಿ ಇವರಲ್ಲಿ ಯಾರು ಕೇಳ್ತಾ ಇದ್ದಾರೆ, ಅವರು ಯಾರಲ್ಲಿ? ನೀರಲ್ಲಿ, ಖಡ್ಗದಲ್ಲಿ, ಕನ್ನಡಿಯಲ್ಲಿ ಇತ್ಯಾದಿಗಳು ಇವರಲ್ಲಿ ಯಾರು ಕೇಳಿ ಈತನೇ ಅಂದ್ಬಿಟ್ರೆ ಅವ್ರಿಗೆ ಏನ್ ಅನ್ಸುತ್ತೆ? ಈತನೇ ಅಂದ್ರೆ ಅಲ್ಲ, ಛಾಯಾತ್ಮನೇ ಕಾಣೋದು. ಪ್ರಜಾಪತಿ ಏಷ ಅನ್ನುವಾಗ ತನ್ನ ಅನುಭವದಲ್ಲಿರ್ತಕ್ಕಂಥ ಆತ್ಮ ಇಟ್ಕೊಂಡು ಏಷ ಅಂತ ಅಂತಿದ್ದಾನೆ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಇವ್ರು ಕೇಳ್ತಿದ್ದಾರೆ, ಸ್ವಾಮಿ ಪೂಜ್ಯರೇ, ನೀರಲ್ಲೂ ಕನ್ನಡಿಯಲ್ಲೂ ಖಡ್ಗದಲ್ಲೂ ಎಲ್ಲಾ ಕಡೆಯಲ್ಲೂ ಕಾಣ್ತಾ ಇದ್ದಾನಲ್ಲ, ಇವರಲ್ಲಿ ಯಾರು ಕೇಳ್ದಕ್ಕೆ ಏಷ ಹೂವೇವ ಈತನೇ ಅಂತ ಹೇಳಿ ಅಂದ್ಬಿಟ್ಟಲ್ಲ, ಇದು ಅನೃತ ಅಲ್ವೇ? ಈಗ ಹೇಳ್ಬಾರ್ದಾಗಿತ್ತಲ್ಲ, ತಪ್ಪಾಯ್ತಲ್ಲ ಅಂತ ಪ್ರಶ್ನೆ ಮಾಡ್ದ. ಅದಕ್ಕೆ ಉತ್ತರ ಕೊಡ, ನಚ ಅನೃತ ಮುಕ್ತಂ. ಪ್ರಜಾಪತಿ ಸುಳ್ಳು ಹೇಳಿಲ್ಲ. ಹೇಗೆ? ಕಸಂ, ಹೇಗೆ ಸುಳ್ಳು ಹೇಳಿಲ್ಲ ಪ್ರಜಾಪತಿ ಅಂತಂದ್ರೆ, ಆತ್ಮನೋಕ್ತೋ ಅಕ್ಷಿ ಪುರುಷ ಮನಸ್ಸಿ ಸನ್ನಿಹಿತ ತರಹ ಶಿಷ್ಯಗೃಹೀತ ಛಾಯಾತ್ಮನಃ ಸರ್ವೇಷಾಂಚ ಅಭ್ಯಂತರ. ತಾನು ಹೇಳಿದ್ದಾದ
ಅಕ್ಷಿ ಪುರುಷ ಇದಾನಲ್ಲ ಅವನು ಮನಸ್ಸಿಗೆ ಅತ್ಯಂತ ಹತ್ತಿರ, ಏತ ಶಬ್ದ ಸಮೀಪವಾದದ್ದನ್ನು ಹೇಳುತ್ತೆ. ಅಲ್ಲ, ಸಮೀಪ ಇಲ್ಲಿ ವಾಕ್ಯದಲ್ಲಿ ಸಮೀಪವೋ ಅನುಭವದಲ್ಲಿ ಸಮೀಪವೋ ಕಾಂಟೆಕ್ಸ್ಟ್ ಯಾವನು ಅವರು ಇವುಗಳು ಯಾರು ಅಂತ ಕೇಳಿದಾಗ ಈಚನೆ ಅಂತಂದ್ರೆ ವಾಕ್ಯಕ್ಕೆ ಈಚನೆ ಅಂದ್ರೆ ಏನು ಅರ್ಥ ಆಗತ್ತೆ? ಅವನು ಅನುಭವದಲ್ಲಿ ಈಚನೆ ಅಂತಂದ್ರೆ ತಾನೇ ಅಂತ ಅರ್ಥ. ಆತ್ಮನಃ ಸನ್ನಿಹಿತ ತರಹ ಏನು ಅಕ್ಷಿಪುರುಷ ಮನಸ್ಸಿ ಸನ್ನಿಹಿತ ತರಹ. ತಾನು ಹೇಳಿದ ಪಕ್ಷಿಪುರುಷನು ಶಿಷ್ಯರು ಗ್ರಹಣೆ ಮಾಡಿರುವ ಛಾಯಾತ್ಮನಿಗಿಂತ ಅವನ ಮನಸ್ಸಿನಲ್ಲಿ ಇನ್ನೂ ಹತ್ತಿರವಿದ್ದಾನೆ. ಶಿಷ್ಯರು ಗ್ರಹಣೆ ಮಾಡಿರುವ ಛಾಯಾತ್ಮ ದೂರ, ಅದು ಯಾರಾದ್ರೂ ಒಪ್ಕೊಳ್ಳುವಂಥದ್ದೇ. ಹೌದು, ಯಾರು ಶಿಷ್ಯರು ಅದೇ ಶಿಷ್ಯರು ಗ್ರಹಣೆ ಮಾಡಿದ್ದಾರೆ ಛಾಯಾತ್ಮ ದೂರ ಅನ್ನೋದು ಯಾರಿಗೆ ಗೊತ್ತಿರೋ? ಪ್ರಜಾಪತಿಗೆ. ಇವರಿಗೇನು ಗೊತ್ತದ? ಅದಲ್ದೆ ನೀವು ಸತ್ಯಕ್ಕೆ ಡೆಫಿನೇಷನ್ ಏನ್ ಹೇಳ್ತೀರಾ? ಯಾವ ರೀತಿ ನಾವು ತಿಳ್ಕೊಂಡಿದೀವೋ ವಿಷಯವನ್ನ ಆ ರೀತಿ ಇನ್ನೊಬ್ಬರ ಮನಸ್ಸಿಗೆ ದಾಟ್ಸೋದು ಅಂತ. ಶಿಷ್ಯನ ಮನೆಗೆ ಈ ಮನಸ್ಸಿಗೆ ಇವರಿಗೆ ಸತ್ಯ ಅಂತ ಏನ್ ಗೊತ್ತಿದೆ ಪ್ರಜಾಪತಿಗೆ, ಅದನ್ನ ದಾಟಿಸ್ಬೇಕಾಗಿತ್ತು. ಅವಾಗ ಅವ್ರು ಮಾಡದೇ ಇದ್ರೆ ಅದು ಸುಳ್ಳೆ ತಾನೆ, ಅದ್ ಹೆಂಗೆ ಸತ್ಯ ಆಗುತ್ತೆ? ಅಲ್ಲ, ಭಾಷಿಕಾರ ಏನ್ ಮಾಡ್ಬಿಟ್ರು ಅಂದ್ರೆ ಆ ಏತ ಶಬ್ದ ಇದೆಯಲ್ಲ ವ್ಯಾಕರಣದಲ್ಲಿ ಏತ ಶಬ್ದ ಸಮೀಪತಮವಾದದ್ದನ್ನು ಹೇಳುತ್ತೆ ಅಂತ ಒಂದು ನಿಯಮ ಇದೆ. ಅದು ಇದಮಸ್ತು ಸನ್ನಿಕೃಷ್ಟಂ ಸಮೀಪತರವರ್ತಿ ಚೈತದೋ ರೂಪಂ ಅದಸಸ್ತು ವಿಪ್ರಕೃಷ್ಟಂ ತದಿತಿ ಪರೋಕ್ಷೇ ವಿಜಾನೀಯ ಅಂತ ವಾಕ್ಯ ಇದೆ. ಅದು ಏಷ ಶಬ್ದಕ್ಕೆ ಅಲ್ಲಿ ಅತ್ಯಂತ ಸಮೀಪತಮವಾದಂತಹ ವಸ್ತು ಅಂತ. ಅವಾಗ ಆತ್ಮನೇ ಆಗತ್ತೆ ಅಂತ ಇಟ್ಕೊಂಡು ಪ್ರಜಾಪತಿ ತನ್ನ ಆತ್ಮನನ್ನು ಏಷ ಅಂತ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಆದರೆ ಇವಾಗ ಏಷಃ ಶಬ್ದ ಒಂದು ನಿರ್ದೇಶವನ್ನು ಜಾಗ ಮಾಡಕ್ಕೆ ಬಂದಾಗ ಏಷಃ ಉಪಾಧ್ಯಾಯ ಅನ್ನುವಾಗ ನೀನು ಆತ್ಮನಾಮಗ ಏಷಃ ಉಪಾಧ್ಯಾಯ ಸಮೀಪವಾಗಿರ್ತಕ್ಕಂಥ ವ್ಯಕ್ತಿಯನ್ನೇ ತಾನು ಹೇಳೋದು. ಏಷಃ ಏತಸ್ಮಾದ್ ಏಷ ವೇದ ವೇದಾಂಗ ಪಾರಗ ಏತಸ್ಮಾದ್ ಅಧೀಶ್ವ. ಇವನು ವೇದ ವೇದಾಂಗ ಪಾರಂಗತನು, ಇವನಿಂದ ಅಧ್ಯಯನ ಮಾಡು ಅಂತಂದ್ರೆ ಅಲ್ಲಿ ಇವನು ಯಾರಲ್ಲೇ ಅಷ್ಟೇ. ಹಾಗೆ ಇಲ್ಲಿ ಈ ನೀರಿನ ಆತ್ಮ, ಕನ್ನಡಿಯ ಆತ್ಮ, ಖಡ್ಗದ ಆತ್ಮ, ಬೇರೆ ಬೇರೆ ಪ್ರತಿಬಿಂಬ ಆತ್ಮ ತೋರಿಸ್ಬಿಟ್ಟು ಇವರಲ್ಲಿ ಯಾರು ಅಂತ ಕೇಳಿದಾಗ ಅಲ್ಲಿ ಏಷಃ ಅನ್ನೋ ಶಬ್ದ ಅದು ಅದರ ಪಕ್ಷಕ್ಕೆ ಹೋಗುತ್ತೋ ಆತ್ಮನ ಪಕ್ಷಕ್ಕೆ ಬರುತ್ತದೋ? ಅಲ್ಲ, ಆಚಾರ್ಯರ ಪ್ರಕಾರ ಆತ್ಮನ್ ಪಕ್ಷ ಅಂತ ಇಟ್ಕೊಂಡ್ರು ಪ್ರಜಾಪತಿಗೆ ಆತ್ಮ ಅನ್ನೋದು ಗೊತ್ತಿದ್ಮೇಲೆ ಅದನ್ನ ಹಾಗೆ ಶಿಷ್ಯರಿಗೆ ದಾಟಿಸ್ಬೇಕಾಗಿತ್ತು. ಆತ್ಮ ಅನ್ನೋ ಅರ್ಥ ಅವ್ರಿಗೆ ಆಗೋ ಹಂಗ್ ದಾಟಿಸ್ಬೇಕಾಗಿತ್ತು. ಅಲ್ಲ, ಮುಂಚೆ ಹೇಳ್ಬಿಟ್ಟಿದ್ದಾನಲ್ಲ, ಅಲ್ಲ ಡಂಗುರ ಆತ್ಮ ಅಪಹತ ಪಾಪ ಆತ್ಮಶಬ್ದ ಮುಂಚೆ ಬಳಸ್ಬಿಟ್ಟಿದ್ದಾನೆ. ಆತ್ಮಶಬ್ದವನ್ನು ಲಕ್ಷಣದಲ್ಲಿ ಹೇಳ್ಬಿಟ್ಟಿದ್ದಾನೆ. ಅವ್ನು ಹೇಳಿದಾಗ ಆತ್ಮನ ಯಾವ ಆತ್ಮನ ತಿಳ್ಕೊಂಡ್ರೆ ಎಲ್ಲಾ ಲೋಕಗಳನ್ನು ಎಲ್ಲಾ ಕಾಮಗಳು ಅಲ್ಲಿ ಆತ್ಮಶಬ್ದ ಬಳಸಿಬಿಟ್ಟೆ ಅವನು ಇದನ್ನು ತಿಳ್ಕೊಂಡ್ರೆ ಅಂತ ಮುಂಚೆ ಹೇಳ್ಬಿಟ್ಟಿದ್ದಾನೆ. ಅದು ಹೇಳಿಲ್ಲ ಅಂತಿಲ್ಲ ಪ್ರಜಾಪತಿ. ಏಷ ಆತ್ಮ ಅಪಹತ ಆತ್ಮ ವಿಜರೋ ಏಷ ಆತ್ಮ ಅಂತ ಶುರು ಮಾಡಿರೋದು ಅವನು. ಅದನ್ನ ಅಷ್ಟು ಗಮನ ಕೊಟ್ಟಿಲ್ಲ ಅವರು. ಅದು ನಿಜ, ಹಿಂದೆ ವಿರೋಚಕರು ಆತ್ಮಶಬ್ದದ ಅರ್ಥದ ಕಡೆ ಗಮನ ಕೊಟ್ಟಿಲ್ಲ. ಅವರು ಯಾವುದೋ ಒಂದನ್ನು ಹೇಳ್ತಾನೆ ವಿಚಾರ, ಅದನ್ನು ತಿಳ್ಕೊಂಡ್ರೆ ಎಲ್ಲ ಲೋಕವು ಎಲ್ಲ ಕಾಮು ನಮ್ದಾಗತ್ತೆ ಅಂತ ಬಂದಿದ್ದಾರೆ ಅಷ್ಟೇ. ಆದರೆ ಆ ಅಮೃತಾಭಯ ಗುಣವಿಶೇಷವನ್ನಾಗಲಿ ಅಪಹತ ಪಾಪತ್ವಾದಿ ಗುಣಗಳನ್ನಾಗಲಿ ಅದನ್ನೆಲ್ಲ ಅವ್ರು ಹೊಂದಿಸ್ಕೊಂಡಿಲ್ಲ. ಅದೆಲ್ಲ ಹೊಂದಿಸ್ಕೊಂಡಿದ್ರೆ ಅವ್ರಿಗೆ ಅಲ್ಲೇ ಗೊತ್ತಾಗ್ಬಿಡ್ತಿತ್ತು. ಅಪ್ಪ ನೀವು ಈ ಲಕ್ಷಣ ಹೇಳಿದ್ದೀರಾ ಅಮೃತಾಭಯ ಗುಣವಿಶಿಷ್ಟನು ಅಂತ, ಇದೆಲ್ಲ ಅದಿಲ್ಲಲ್ಲ ಅಂತ ಅಲ್ಲೇ ಪ್ರಶ್ನೆ ಮಾಡ್ಬೋದಾಯ್ತು. ಅವರು ಏನ್ ಮಾಡ್ಬೇಕಾಯ್ತು? ಹಿಂದೂ ವಿರೋಚನರು ನೀವು ಯಾವ ಆತ್ಮನನ್ನ ಅಂತ ಹೇಳಿದ್ರೆ ಅಪಹತ ಪಾಪ ವಿಜರೋ ವಿಮೃತ್ಯು ವಿಶೋಕೋ ವಿಜೋ ಅದ್ಯಾವುದು ಈ ಛಾಯಾತ್ಮನ ಹೊಂದಲ್ವಲ್ಲ ಅಂತಂದಿದ್ರೆ ಪ್ರಜಾಪತಿ ಹೌದು ಕಣೋ ಹೊಂದಲ್ಲ, ನಾವನ್ನ ಹೇಳ್ತಾ ಇಲ್ಲ ಅಂತ ಒಪ್ಕೊಂಡ್ಬಿಡ್ತಿದ್ದ. ಅವ್ರು ಅದನ್ನ ತಗೊಳ್ಳೇ ಇಲ್ಲ. ಅವ್ರು ಅದನ್ನ ತಗೊಳ್ದೇನೆ ಬರೀ ಅವ್ರು ಏನ್ ಮಾಡ್ಬಿಟ್ರು, ಯಾರೋ ಒಂದನ್ನು ತಿಳ್ಕೊಳ್ಳೋದು ಅಷ್ಟೇ ಹೇಳ್ತಿದ್ದಾನೆ, ತಿಳ್ಕೊಳ್ಳೋದ್ರಲ್ಲಿ ಯಾರನ್ನ ಛಾಯಾತ್ಮ ಅಂತ ಅಂದ್ಕೊಂಡ್ಬಿಟ್ರು. ಛಾಯಾತ್ಮ ಅಂತ ಅವ್ರು ಅಂದ್ಕೊಂಡಿದ್ದು ಗೊತ್ತಾಗಿದೆ ಪ್ರಜಾಪತಿ ಗೊತ್ತಾಗಿಲ್ಲ ಅಂತೇನಿಲ್ಲ. ಆದ್ರೂ ಸದ್ಯಕ್ಕೆ ತಿಳ್ಕೊಂಡಿರ್ಲಿ ಉದಶರಾವ ದೃಷ್ಟಾಂತ ತೆಗೆದುಹಾಕ್ತೀನಿ ಅಂತ ಅಂದ್ಕೊಂಡಿದ್ದಾನೆ. ಅದು ಉದಶರಾವ ದೃಷ್ಟಾಂತದಲ್ಲೂ ಹೀಗೆ ತಿಳ್ಕೊಂಡ ಅಂತಲೂ ಗೊತ್ತಾಗಿದೆ. ಆದ್ರೂ ಉದಾಸೀನ ಮಾಡಿಬಿಟ್ಟ. ಏನ್ ಮಾಡಕ್ಕಾಗತ್ತೆ? ಏನು ಅದು ನೀವು ಮೂರ್ಖರು ನಿಮಗೆ ತಿಳುವಳಿಕೆ ಇಲ್ಲ ಬೈದಿದ್ರೆ ಅವ್ರು ಬೇಜಾರಾಗ್ತಿತ್ತು ಅನ್ನೋದು ಖಂಡಿತ ಒಪ್ಕೊಳ್ಳುವಂಥದ್ದು. ಅದು ಹಾಗೆ ಹೇಳ್ಬೇಕು ಅಂತ ಏನಿಲ್ವಲ್ಲ ಅಂತೀನಿ ನಾನು. ಮೂರ್ಖ ವಿವೇಕಿ ಪೆದ್ದ ಅಂತ ಬೈದೇ ಹೇಳ್ಬೇಕಾ? ಪೊಲೈಟ್ ಆಗಿ ಪ್ರೀತಿಯಿಂದ ಆತ್ಮೀಯತೆಯಿಂದ ಹಾಗಲ್ಲ ಕಂಡ್ರು ಹೀಗೆ ಅಂತೇಳಿ ಅವರ ಇದನ್ನೇ ರೆಕ್ಟಿಫೈ ಮಾಡಿ ಅವ್ರ ತಿಳುವಳಿಕೆಯನ್ನು ತಿದ್ದುತ್ತಾ ಹೇಳಿದ್ರೆ ಅಲ್ಲೇ ರೆಕ್ಟಿಫೈ ಮಾಡಿ ಹೇಳಿದ್ರೆ ಗೊತ್ತು ಮಾಡ್ಕೊಳ್ಳೋರಪ್ಪ.
ಏನೋ ಅದು ಭಾಷ್ಯಕಾರರು ಶ್ರುತಿ ಮೂಲಕ ಹೊಂದಿಸ್ತಾ ಇದ್ದಾರೆ. ಶ್ರುತಿಯಲ್ಲಿ ಈ ರೀತಿ ಇದೆ, ಅದನ್ನು ಹೇಗಾದ್ರೂ ಹೊಂದಿಸ್ಲೇಬೇಕು. ಅದು ಭಾಷ್ಯಕಾರರಿಗೆ ಶ್ರುತಿ ಪ್ರಮಾಣ, ಶ್ರುತಿ ಮೇಲೆ ಇನ್ನು ಅಪೀಲ್ ಇಲ್ಲ. ಶ್ರುತಿ ಹೀಗೆ ಹೇಳ್ಬಿಟ್ಟಿದೆ ಅಂದಮೇಲೆ ಅದಕ್ಕೆ ತಕ್ಕಾಗ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಹಾಗಾಗಿ ಪ್ರಜಾಪತಿಯ ಮನಸ್ಸಲ್ಲಿ ಈ ರೀತಿ ಇದ್ರು, ಮುಖ್ಯಾತ್ಮರನ್ನೇ ಹೇಳ್ತಿದ್ರು, ಇವ್ರು ತಪ್ಪಾಗಿ ತಿಳ್ಕೊಂಡದ್ದನ್ನ ಗೊತ್ತಾಕೊಂಡಿದ್ರು, ಜ್ಞಾನ ಕಳಿತೀನಿ. ಅವ್ರಿಗೆ ಹೋಗ್ಬಿಡ್ತಾರೆ ಅಂತ ಗೊತ್ತಿಲ್ಲ ಪ್ರಜಾಪತಿಗೆ, ಇವ್ರು ಹೊರಟೋಗ್ಬಿಡ್ತಾರೆ ಇಷ್ಟಕ್ಕೆ ಅಂತ. ಪೂರ್ತಿ ಇರ್ತಾರೆ, ಗೊತ್ತಾಗುವವರೆಗೂ ಇರ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಯಾರು ಗೊತ್ತು ಹಿಂಗಿಷ್ಟಕ್ಕೆ ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ ಅಂತ. ಅಲ್ಲಿ ಇದ್ಮಂದು ಮಾಡ್ಬೋದಾಗಿತ್ತು, ಹೋಗುವಾಗ ಬರ್ರೋ ಇಲ್ಲೇ ಏನು ತಿಳ್ಕೊಂಡಿದ್ದೀರೋ, ಸರಿಯಾಗಿ ಗೊತ್ತಾಯ್ತೇನೋ, ನಾನು ಹೇಳಿದ ಅರ್ಥ ಆಗಿದೆಯೇನೋ, ನಾನು ಯಾರನ್ನು ಹೇಳಿದ್ನೋ, ಏನು ತಿಳ್ಕೊಂಡ್ರು ಅಂತ ಇನ್ನೊಂದ್ಸಲ ಕೇಳಿದ್ದ. ಅವ್ರೇನು ಬೇಜಾರು ಹಾಕೋತಿರ್ಲಿಲ್ಲ, ಏನು ಆಗ್ತಿರ್ಲಿಲ್ಲ. ಇದು ಇಲ್ಲಿಂದ ಮಾಡ್ತಾರೋ ಆರೋಪ. ಇಲ್ಲ ಅವ್ರಿಗೆ ಬೇಜಾರಾಗ್ತಿತ್ತು, ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಅವ್ರು ಹೋಗ್ಬಿಡೋದು. ಅದ ಏನೋ ಹೇಳಕ್ಕಾಗಲ್ಲ, ಇದು ವಾದದ ವಿಷಯ ಅಲ್ಲ. ಇದು ತಾನು ಹೇಳಿದಂತಹ ಅಕ್ಷಿ ಪುರುಷ ಇದ್ದಾನಲ್ಲ, ಅವನು ಏತ ಶಬ್ದಕ್ಕೆ ಪ್ರಜಾಪತಿಗೆ ಸನ್ನಿಹಿತ ತರ. ಶಿಷ್ಯರು ಗ್ರಹಣೆ ಮಾಡಿದ ಛಾಯಾತ್ಮನಿಗಿಂತ ಇವನು ಹತ್ರ. ಅದು ಎಲ್ಲರಿಗೂ ಒಳಗಿರ್ತಕ್ಕವನು. ಸರ್ವೇಶಾಂಚ ಅಭ್ಯಂತರ, ಸಮಸ್ತ ಸಾವಜಂಗಮಕ್ಕೆಲ್ಲ ಆತ್ಮನಾಗಿದ್ದಾನೆ. ಯಾರೋ ಈ ಅಪಹತಪಾತ್ಮ ಗುರುಗಣೋಪೇತನಾದಂಥ ಪರಮಾತ್ಮ. ಏಷ ಆತ್ಮ ಸರ್ವಾಂತರ ಶ್ರುತೇ, ಇವನು ಸರ್ವಾಂತನಾಗಿದ್ದಾನೆ ಅಂತ ಹೇಳಿ ಬೃಹದಾರಣ್ಯಕ ಶ್ರುತಿಯಲ್ಲೂ ಸರ್ವಾಂತರತ್ವ ವಿಶೇಷಣ ಅವನಿಗಿದೆ. ಈ ಹೇಗೆ ಹತ್ತಿ ಎಲ್ಲಾ ಬಟ್ಟೆಗೂ ಪಂಚೆಗೂ ಅಂಗಿಗೂ ಎಲ್ಲಕ್ಕೂ ಒಳಗಿದೆಯೋ ಹಾಗೆಲ್ಲದರ ತಿರುಳಾಗಿದೆ ಅಂತ ಅರ್ಥ. ತಮೇವ ಅಭೋಚತ್ ಏಷ ಉ ಏವೇತಿ, ಅವನನ್ನೇ ಏಷ ಅಂತ ಹೇಳ್ತಾ ಇದ್ದಾನೆ. ಇವ್ರು ಕಂಡ್ಕೊಂಡಿದ್ದನ್ನು ಏಷ ಅಂತ ಹೇಳ್ತಾ ಇಲ್ಲ, ಛಾಯಾತ್ಮನ ಏಷ ಅಂತ ಹೇಳ್ತಾ ಇಲ್ಲ. ತನ್ನ ಮನಸ್ಸಲ್ಲಿದ್ದಂತಹ ಪ್ರತ್ಯೇಗಾತ್ಮನನ್ನ ಏಷ ಉ ಅಂತ ಹೇಳಿ ಪ್ರಜಾಪತಿ ಸ್ಟ್ರೆಸ್ ಮಾಡ್ತಾ ಇದ್ದಾನೆ, ಒತ್ಕೊಡ್ತಾ ಇದ್ದಾನೆ. ಅಥವಾ ನಾನು ಅಮೃತ ಮುಕ್ತಂ ಪ್ರಜಾಪತಿನ. ಅದೇ ಪ್ರಜಾಪತಿ ಮಾತ್ರ ಸುಳ್ಳು ಹೇಳಿಲ್ಲ, ಪ್ರಜಾಪತಿ ಕರೆಕ್ಟಾಗಿ ಹೇಳಿದ್ದಾರೆ, ಸರಿಯಾಗಿ ಹೇಳಿದ್ದಾರೆ. ಇವ್ರಿಗೆ ಗೊತ್ತಾಗಿಲ್ಲ, ಅದು ನಿಜ. ಇವ್ರಿಗೆ ಗೊತ್ತಾಗಿಲ್ಲ ಅನ್ನೋದು ನಿಜ. ಆದರೆ ಪ್ರಜಾಪತಿ ಅನುಮತಿ ಕೊಟ್ಟದ್ದು ಅಷ್ಟು ಯಾಕೋ ನಮಗೆ ಒಪ್ಪಿಗೆ ಆಗ್ತಾ ಇಲ್ಲ ಅನ್ಸುತ್ತೆ. ತಥಾಚ ತಯೋ ನಿರ್ಮಿತ ಗ್ರಹಣ ನಿಮಿತ್ತರ್ಥಮೀ ಆಹಾ. ಹಾಗೆಯೇ ಅವರಿಬ್ಬರ ತಪ್ಪುವಿಕೆ ಕಳೆಯೋಕ್ಕೋಸ್ಕರವಾಗಿ ಮುಂದೆ ಹೇಳ್ತಾ ಇದ್ದಾನೆ. ಅವ್ನು ಗೊತ್ತಾಗಿದೆ ತಪ್ಪುಕೊಂಡಿದ್ದಾರೆ ಅಂತ. ಅದಕ್ಕೆ ಉದಿಶರಾವೇ ಅವೇಕ್ಷೇಧಾಮ್ ನಾಳೆ ಉದಿಶರಾವೇ ಆತ್ಮಾನಂ ಅವೇಕ್ಷ ಇದಾತ್ಮನೋ ನವಿಜಾನಿ. ಅಲ್ಲೂ ಅಷ್ಟೇ ಮುಂದಿನ ವಾಕ್ಯ ನೋಡಿ, ಇದಾತ್ಮನೋ ನವಿಜಾನಿ ಸಹ ತನ್ಮೇ ಪ್ರಭುದ. ಅಲ್ಲ, ನೀರಿನ ತಟ್ಟೆ ನೋಡ್ಕೊಳ್ಳಿ, ಅಲ್ಲಿ ಏನು ಗೊತ್ತಾಗಲ್ವೋ ಅದನ್ನು ಹೇಳಿ ಅಂತಂದ್ರೆ ಗೊತ್ತಾಗದೆ ಅದನ್ನು ಹೇಳಕ್ಕಾಗತ್ತಾ? ಗೊತ್ತಾಗಿದ್ದನ್ನು ಹೇಳ್ಬೋದು. ಅಲ್ಲಿ ಏನು ಗೊತ್ತಾಗ್ತಿಲ್ವೋ ಅದನ್ನು ಹೇಳಿ ಗೊತ್ತಾಗದೆ ಅಂತ ಹೇಳಕ್ಕಾಗತ್ತೆ? ಅಂದ್ರೆ ಪ್ರಜಾಪತಿ ಮನಸ್ಸಲ್ಲಿ ಏನಿದೆ, ನಾನೊಂದು ಲಕ್ಷಣ ಕೊಟ್ಟಿದ್ದೀನಲ್ಲ, ಆ ಲಕ್ಷಣ ನಿಮ್ಗೆ ಅಲ್ಲಿ ಗೊತ್ತಾಗ್ತಿಲ್ಲ ಅಂದ್ರೆ ಅದನ್ನು ಹೇಳಿ ಅಂತ. ಎಷ್ಟು ಸೂಕ್ಷ್ಮ ಇದೆ ಅಂದ್ರೆ, ಆತ್ಮ ಅಪದ ಪಾಪ ಇತ್ಯಾದಿ ಗುಣಗಳ ಏತದಮೃತಮ ಅಭಯಂ ಅಂತ ಅದ್ರಲ್ಲಿ ನಿಮ್ಗೆ ಅಲ್ಲಿ ಕಾಣ್ತಾ ಇದೆಯಾ? ಅಲ್ಲಿ ಕಾಣ್ತಾ ಇಲ್ಲ ಅಂತ ಆದ್ರೆ ಅದನ್ನು ಹೇಳಿ ಅಂತ ಅವ್ನ ಮನಸ್ಸಲ್ಲಿ. ಆದ್ರೆ ಇವ್ರು ಏನು ಅಂತಿದ್ದಾರೆ, ಅಲ್ಲೇನು ಗೊತ್ತಾಗಿಲ್ಲ ಅಂತ ಏನು ಇಲ್ವಲ್ಲ, ಕಾಣ್ತಾ ಇದೆಯಲ್ಲ, ಗೊತ್ತಾಗ್ತಾ ಇದೆಯಲ್ಲ, ಪೂರ್ತಿ ಅಂಗುಷ್ಠದಿಂದ ನಖಶಿಖ ಪರ್ಯಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ಗೊತ್ತಾಗದೇ ಇರೋದು ಏನೂ ಇಲ್ವಲ್ಲ ಅಂದ್ಕೊಂಡ್ಬಿಟ್ರು. ಅವರು ಆ ಲಕ್ಷಣ ವಾಕ್ಯ ಮರ್ತು ಬಿಟ್ಟಿದ್ದಾರೆ. ದೊಡ್ಡ ತಪ್ಪು ಮಾಡೋದು ಅಲ್ಲಿ. ಇಂದ ಪ್ರಜಾಪತಿಗಳು, ಇಂದ ವಿರೋಚನರು ಲಕ್ಷಣ ವಾಕ್ಯ ಹಿಡ್ಕೊಂಡು ಹೋಗ್ಬೇಕಾಯ್ತು. ಲಕ್ಷಣ ವಾಕ್ಯ ಹಿಡ್ಕೊಂಡು ಅದನ್ನ ಅಪ್ಲೈ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು. ಆಯ್ತು, ನಾಳೆ ನೋಡೋಣ ಮುಂದಿನ ಕಥೆ ಇರುತ್ತೆ. ಓಂ ಆಪ್ಯಾಯಂತು ಮಮ ಅಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕರಣಮಸ್ತು ನಿರಾಕರಣಂ ಮೇಷು ತದಾತ್ಮಯರದೇ ಗೌಪನಿಷತ್ಸು ಧರ್ಮಾ